ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಶ್ರೀ ಪರಾಭವ ಸಂವತ್ಸರ ನಡೀತಾ ಇದೆ. ಈ ತಿಂಗಳು 17ನೇ ತಾರೀಕು, 24ನೇ ತಾರೀಕು ಮತ್ತೆ 31ನೇ ತಾರೀಕು, ಆಗಸ್ಟ್ ಅಲ್ಲಿ 6ನೇ ತಾರೀಕು, ಇದು 4 ವಿಶೇಷ ದಿನಗಳು ಆಷಾಢ ಶುಕ್ರವಾರ ಬರುತ್ತೆ. ಮೈಸೂರಿನ ಸಂಸ್ಕೃತಿಗೋ, ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೋ, ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ನಾಡಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಗೂ ಅವಿನಾವ ಭಾವವಾಗಿರ್ತಕ್ಕಂಥ ಸಂಬಂಧ ಇದೆ. ವರ್ಷ ಆಷಾಢ ಶುಕ್ರವಾರದ ದಿವಸ ಮೈಸೂರಿಗೆ ಬಹಳ ಜನ ಪ್ರವಾಸಿಗರು ಬರ್ತಾರೆ, ಮೈಸೂರು ಜನಗಳು ಸಹ ಬರ್ತಾರೆ. ಅವರೊಳಗೆ ಏನೇನು ಸೌಕರ್ಯಗಳನ್ನ ಮೈಸೂರು ಜಿಲ್ಲಾಡಳಿತ ಅಂತಕ್ಕಂಥದ್ದು ಕೊಟ್ಟಿದೆ, ಆ ಸೌಕರ್ಯಗಳನ್ನ ನಾವು ಹೇಗೆ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೂಲಕ ಈ ದಿನ ನಾವು ಸಾದರ ಪಡಿಸ್ತಾ ಇದ್ದೀವಿ. ಈ ಮೈಸೂರು ಜನ ಏನಿದ್ದಾರೆ, ಈ ಜನಗಳಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಅಚ್ಚುಕಟ್ಟಾಗಿ ಇವರು ಬಳಸ್ಕೊಳ್ಳೋದ್ರ ಜೊತೆನಲ್ಲಿ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ವಿಶೇಷತೆಗಳು. ಚಾಮುಂಡಿ ಬೆಟ್ಟ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಮಾಡ್ಕೊಂಡು ಮಾತ್ರ ಬರ್ತಾರೆ. ಅಲ್ಲಿ ದೇವಿ ಕೆರೆ ಇದೆ, ಮಹಾಬಲೇಶ್ವರ ಬೆಟ್ಟ ಇದೆ, ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಇದಲ್ದೇನೆ ಗುಡಿ ಗೋಪುರಗಳಿದೆ, ಅನೇಕ ತಂಗುದಾಣಗಳು ಸಹ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ನಾವು ನೋಡ್ಬಹುದು. ಹೆಬ್ಬಾಗಿಲುಗಳನ್ನು ಅಲ್ಲಿ ನಾವು ನೋಡ್ಬಹುದು. ಇದೆಲ್ಲದರ ಒಂದು ವೀಕ್ಷಣೆಯನ್ನ ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೂಲಕ ನೀವೆಲ್ಲ ನೋಡಿ. ಈ ವರ್ಷ ಆಷಾಢ ಶುಕ್ರವಾರ ದಿವಸ ನೀವು ಚಾಮುಂಡಿ ಬೆಟ್ಟಕ್ಕೆ ಅತ್ಯಂತ ಸುಲಭವಾಗಿ ನಾವೇನ್ ಮಾಹಿತಿ ಕೊಡ್ತೀವಿ ಆ ಮಾಹಿತಿ ಪ್ರಕಾರ ಹೊರಟು ಬನ್ನಿ. ಆ ಚಾಮುಂಡೇಶ್ವರಿ ದರ್ಶನ ಭಾಗ್ಯ ನಿಮ್ಮೆಲ್ಲರಿಗೂ ಆಗ್ಲಿ. ಹರಿ ಓಂ. ನಿಮ್ಮವನೇ ಆದ ಯೋಗ ಪ್ರಕಾಶ್. ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಈ ವಿಡಿಯೋವನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಿ. ಹರಿ ಓಂ. ಪ್ರೇಕ್ಷಣೀಯ ಸ್ಥಳಗಳು. ಆಷಾಢ ಪೂಜಾ ಮಹೋತ್ಸವದ ಪ್ರಯುಕ್ತ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕ ವರ್ಗಕ್ಕೆ ಚಾಮುಂಡಿ ಬೆಟ್ಟದ ಪ್ರೇಕ್ಷಣೀಯ ಸ್ಥಳಗಳನ್ನ ಸಹ ನಾವು ಇವತ್ತಿನ ದಿವಸ ತೋರಿಸ್ತಾ ಇದ್ದೀವಿ. ಪ್ರಥಮವಾಗಿ ನಾವು ನಾಡಪ್ರಭು ಕೆಂಪೇಗೌಡರ ಒಂದು ಕಂಚಿನ ಪ್ರತಿಮೆನ ನಾವು ನೋಡಬಹುದಾಗಿದೆ. ನಾವೀಗ ರಸ್ತೆ ಮಾರ್ಗದಲ್ಲಿ ಹೋಗ್ತಾ ಇದೀವಿ. ರಸ್ತೆ ಮಾರ್ಗದಲ್ಲಿ ಹೋದಾಗ ಈ ನಾಡಪ್ರಭು ಕೆಂಪೇಗೌಡರ ಒಂದು ಕಂಚಿನ ಪ್ರತಿಮೆನ ಅಲ್ಲಿ ನಿಲ್ಸಿರೋದನ್ನ ಪ್ರತಿಯೊಬ್ಬರು ಪ್ರೇಕ್ಷಕರು ಸಹ ನೋಡಬಹುದು. ಇದು ಬಹಳ ಸುಂದರವಾಗಿದೆ, ಅತ್ಯದ್ಭುತವಾಗಿರ್ತಕ್ಕಂಥ ಕಂಚಿನ ಪ್ರತಿಮೆ ಇದಾಗಿದೆ. ಈ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಪೂಜಾ ಮಹೋತ್ಸವದ ಪ್ರಯುಕ್ತ ಮೈಸೂರಿನ ಜಿಲ್ಲಾಡಳಿತ ಕೆಲವೊಂದು ಅನುಕೂಲತೆಗಳನ್ನ ಪ್ರವಾಸಿಗರಿಗೆ ಕಲ್ಪಿಸಿದೆ. ಈ ವರ್ಷ ಆಷಾಢ ಶುಕ್ರವಾರ ಜೂನ್ 17, ಜೂನ್ 24, ಜೂನ್ 31, ಆಗಸ್ಟ್ 6, ಒಟ್ಟು 4 ದಿವಸ ಆಷಾಢ ಶುಕ್ರವಾರ ಇರುತ್ತೆ. ಆವತ್ತಿನ ದಿವಸ ಮೈಸೂರಿನ ಸುತ್ತಮುತ್ತ ಹಳ್ಳಿನಲ್ಲಿರ್ತಕ್ಕಂಥವ್ರು, ಮೈಸೂರು ನಗರದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಹ ಬರ್ತಾರೆ. ಈ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಮಾರ್ಗ ಇದೆಯಲ್ಲ, ಈ ಮಾರ್ಗಕ್ಕೆ ಲಲಿತ್ ಮಹಲ್ ರಸ್ತೆ ಅಂತ ನಾವು ಕರಿತೀವಿ. ಲಲಿತ್ ಮಹಲ್ ಪ್ಯಾಲೇಸ್ ರಸ್ತೆ ಅಂತ ಇದರ ಹೆಸರು. ಈ ಲಲಿತ್ ಮಹಲ್ ಪ್ಯಾಲೇಸ್ ರಸ್ತೆಯಲ್ಲೇನೆ ಈ ಕಂಚಿನ ಪ್ರತಿಮೆ ಸಹ ಒಂದು ವೃತ್ತದಲ್ಲಿದೆ. ಇದು ರೇಸ್ ಕೋರ್ಸ್ ರಸ್ತೆಯ ಮೂಲಕ ನಾವು ಈ ಚಾಮುಂಡಿ ಬೆಟ್ಟಕ್ಕೆ ಬಸ್ ಮಾರ್ಗವಾಗಿ ಹೋಗ್ತಕ್ಕಂಥ ಒಂದು ರಸ್ತೆ ಈಗ ನೀವು ನೋಡ್ತಾ ಇದ್ದೀರಾ. ಈ ವರ್ಷ ವಿಐಪಿಗಳು, ಗಣ್ಯ ವ್ಯಕ್ತಿಗಳಿಗೆ ಕೇವಲ 4 ಗಂಟೆ ಮಾತ್ರ ದರ್ಶನ ಭಾಗ್ಯ ಇರುತ್ತೆ. ಬೆಳಿಗ್ಗೆ 5:15 ಗಂಟೆಯಿಂದ 9:30 ಗಂಟೆವರೆಗೆ ಯಾರು ಬಹಳ ಗಣ್ಯ ವ್ಯಕ್ತಿಗಳಿರ್ತಾರೆ ಅಂತ ವ್ಯಕ್ತಿಗಳಿಗೆ ಪ್ರವೇಶವನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ನಮ್ಮ ಮೈಸೂರಿನ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ. ಇದಲ್ದೇನೆ ಈ 300 ರೂಪಾಯಿ ಟಿಕೆಟ್ಗಳೆಲ್ಲ ಇಟ್ಟರೆ ತುಂಬಾ ರಶ್ ಆಗುತ್ತೆ ಅಂತ ಅನ್ಕೊಂಡು ಈ ವರ್ಷ ಏನ್ ಮಾಡಿದ್ದಾರೆ, ಸ್ವಲ್ಪ ಆದಾಯನೂ ಬರ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ವಿಶೇಷ ದರ್ಶನಕ್ಕೆ 2,000 ರೂಪಾಯಿ ಟಿಕೆಟ್ ಅನ್ನ ಇಟ್ಟಿದ್ದಾರೆ. ನೋಡಿ, ಈಗ ನೀವು ಚಾಮುಂಡಿ ಬೆಟ್ಟದ ಒಂದು ನಾಮಫಲಕವನ್ನ ನೋಡ್ತಾ ಇದ್ದೀರಾ. ಮೈಸೂರು ನಗರ ಪಾಲಿಕೆಯವರು ಶ್ರೀಮತಿ ಕೆಂಪಚಲುವ ನಗರ ಒಂದು ರಸ್ತೆಗೆ JC ನಗರ ಅಂತ ನಾವು ಕರಿತೀವಿ. ಆ ರಸ್ತೆ ಮಾರ್ಗವಾಗಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಪ್ರಥಮವಾಗಿ ನಮ್ಗೆ ಚಾಮುಂಡಿ ಬೆಟ್ಟದ ಒಂದು ಸ್ವಾಗತ ಕಮಾನು ಸಹ ಸಿಗುತ್ತೆ. ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಹೆಬ್ಬಾಗಿಲು. ಈ ಹೆಬ್ಬಾಗಿಲಿನ ಮೂಲಕವೇ ನಾವು ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶವನ್ನ ಮಾಡ್ಬೇಕಾಗತ್ತೆ. ಇಲ್ಲೂ ಸಹ ಅವತ್ತಿನ ದಿವಸ ಸೂಕ್ತವಾಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆನೂ ಸಹ ಇರುತ್ತೆ, ಪ್ರತಿನಿತ್ಯನೂ ಇರುತ್ತೆ. ಆದ್ರೆ ಆಷಾಢ ಶುಕ್ರವಾರಗಳಲ್ಲಿ ಇನ್ನೂ ಜಾಸ್ತಿ ಪ್ರಯಾಣಿಕರಿಂದ ಇನ್ನೂ ಸಾಕಷ್ಟು ರಕ್ಷಣಾ ವ್ಯವಸ್ಥೆಗಳನ್ನ ನಮ್ಮ ಮೈಸೂರಿನ ಆಡಳಿತ ಅಂತಕ್ಕಂಥದ್ದು ಮಾಡುತ್ತೆ. ನೋಡಿ, ಈ ವರ್ಷ 2,000 ರೂಪಾಯಿ ಟಿಕೆಟ್ ಇಟ್ಟಿದ್ದಾರೆ. ಈ 2,000 ರೂಪಾಯಿ ಟಿಕೆಟ್ ಯಾರು ಖರೀದಿ ಮಾಡ್ತಾರೆ
ಅಂತವ್ರಿಗೆ ಅನೇಕವಾಗಿರ್ತಕ್ಕಂಥ ಅನುಕೂಲತೆಗಳನ್ನ ಕಲ್ಪಿಸಿದ್ದಾರೆ. ಹವಾನಿಯಂತ್ರಿತವಾಗಿರ್ತಕ್ಕಂಥ ಬಸ್ ನಲ್ಲಿ ಅವ್ರಿಗೆ ಹೋಗೋದಕ್ಕೆ ಅವಕಾಶ ಇದೆ. ನೋಡಿ, ಹೀಗೆ ನಾವು ಹೋಗ್ಬೇಕಾದ್ರೆ ರಸ್ತೆ ಮಾರ್ಗದಲ್ಲಿ ಒಂದು ನಂದಿಗೆ ಹೋಗುತ್ತೆ, ಇನ್ನೊಂದು ಚಾಮುಂಡಿ ಬೆಟ್ಟಕ್ಕೆ ಹೋಗುತ್ತೆ. ನಂದಿಗೆ ಹೋಗ್ತಕ್ಕಂಥವ್ರು ನಂದಿ ಕಡೆಗೆ ಹೋಗ್ಬೋದು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥವ್ರು ಚಾಮುಂಡಿ ಬೆಟ್ಟದ ಕಡೆಗೆ ನಾವು ಹೋಗ್ಬಹುದು. ಅಲ್ಲಿ ಎಲ್ಲಾ ಕಡೆನೂ ಒಂದು ಮಾರ್ಗ ಸೂಚನಾ ಫಲಕವನ್ನ ಅಳವಡಿಸಿರೋದಕ್ಕೆ ನಾವು ಖುಷಿ ಪಡ್ಬೇಕು. ಈ ಒಂದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಇರ್ತಕ್ಕಂಥ ವೃತ್ತಕ್ಕೆ ತಾವರೆಕಟ್ಟೆ ವೃತ್ತ ಅಂತಾನೂ ಸಹ ಕರೀತಾರೆ. ಈ 2,000 ರೂಪಾಯಿ ಟಿಕೆಟ್ ಯಾರು ತಗೋತಾರೆ, ಅವರು ಲಲಿತ್ ಮಹಲ್ ಪ್ಯಾಲೇಸ್ ಇದೆಯಲ್ಲ, ಲಲಿತ್ ಮಹಲ್ ಪ್ಯಾಲೇಸ್ ಮುಂಭಾಗನೇ ಒಂದು ಬಸ್ ವಾಹನ ನಿಲ್ದಾಣವನ್ನ ಮಾಡಿದ್ದಾರೆ. ಅಲ್ಲಿಂದ ಉಚಿತವಾಗಿರ್ತಕ್ಕಂಥ ಪ್ರಯಾಣ ನಿಮ್ಮದಾಗಿರುತ್ತೆ. ಈ ಚಾಮುಂಡಿ ಬೆಟ್ಟಕ್ಕೆ ಮೇಲ್ಗಡೆ ಹತ್ತುತ್ತಾ ಏನಾಗುತ್ತೆ, ನಮ್ಗೆ ಒಂದು ವೀಕ್ಷಣಾ ಗೋಪುರ ಸಿಗುತ್ತೆ. ಈ ವೀಕ್ಷಣಾ ಗೋಪುರದ ಮೂಲಕ ನಾವು ಇಡೀ ಮೈಸೂರನ್ನ ಬಹಳ ಚೆನ್ನಾಗಿ ನೋಡ್ಬೋದು. ಇದು ಒಂದು ಪಾರಂಪರಿಕವಾಗಿರ್ತಕ್ಕಂಥ ಗೋಪುರನೂ ಸಹ ಆಗಿದೆ. ಈ ಹವಾನಿಯಂತ್ರಿತ ಬಸ್ಸಲ್ಲಿ 2,000 ರೂಪಾಯಿ ಯಾರ್ಯಾರು ಟಿಕೆಟ್ ತಗೊಂಡಿರ್ತಾರೆ ಅಂತವ್ರಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ನೇರವಾಗಿ ದೇವಿಯ ದರ್ಶನ ಭಾಗ್ಯವನ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆನೂ ಸಹ ನಮ್ಮ ಜಿಲ್ಲಾಡಳಿತ ಮಾಡಿದೆ. ಕುಡಿಯುವ ನೀರಿನ ಬಾಟಲು, ದೇವರ ಪ್ರಸಾದ ವ್ಯವಸ್ಥೆನ 2,000 ರೂಪಾಯಿ ಟಿಕೆಟ್ ಯಾರು ತಗೊಂಡಿರ್ತಾರೆ ಅವ್ರೊಳಗೆಲ್ಲ ಕೊಡ್ತಾರೆ. ಯಾರೇ ಆಗ್ಲಿ ಈ ವರ್ಷ ಆಷಾಢ ಶುಕ್ರವಾರಕ್ಕೆ ಹೋಗ್ಬೇಕು ಅಂದ್ರೆ ಅವ್ರು ನೇರವಾಗಿ ಲಲಿತ್ ಮಹಲ್ ಪ್ಯಾಲೇಸ್ ಹತ್ರ ಇರ್ತಕ್ಕಂಥ ವಾಹನ ನಿಲ್ದಾಣ ಏನಿದೆ ಅಲ್ಲೇನೆ ಅವರು ನಿಲ್ಗಡೆನ ಮಾಡ್ಬೇಕು. ಆಮೇಲೆ ಇನ್ನೊಂದು ಉತ್ತಮವಾಗಿರ್ತಕ್ಕಂಥ ಕ್ರಮ ಏನು ಅಂತಂದ್ರೆ, ಈ ವರ್ಷ ಯಾವುದೇ ಶಿಫಾರಸ್ ಮಾಡಿರ್ತಕ್ಕಂಥವ್ರಿಗೆ ಮಾನ್ಯತೆಯನ್ನ ಕೊಡೋದಿಲ್ಲ. ಅವ್ರು ಏನೇ ಶಿಫಾರಸ್ ಮಾಡಿದ್ರು ಅವರು ಲಲಿತ್ ಮಹಲ್ ಪ್ಯಾಲೇಸ್ ಮುಂಭಾಗದಲ್ಲಿ ಇರ್ತಕ್ಕಂತಹ ಒಂದು ವಾಹನ ನಿಲ್ದಾಣ ಏನಿದೆ ಅಲ್ಲೇ ಅವ್ರದನ್ನ ನಿಲ್ಲಿಸ್ಬೇಕು. ಇದಲ್ದೇನೆ ಈ ವರ್ಷ ಶುಕ್ರವಾರ, ಆಷಾಢ ಶುಕ್ರವಾರ ಆದ್ರೂ ಶನಿವಾರ ಮತ್ತೆ ಭಾನುವಾರನೂ ಸಹ ಚಾಮುಂಡಿ ಬೆಟ್ಟಕ್ಕೆ ತುಂಬಾ ಜನ ಪ್ರವಾಸಿಗರು ಬರ್ತಕ್ಕಂಥ ಒಂದು ನಿರೀಕ್ಷೆ ಇರುತ್ತೆ. ಅದಕ್ಕೆ ಶನಿವಾರ ಮತ್ತು ಭಾನುವಾರಗಳಂದು ಸಹ ಬಹಳ ಬಸ್ಸುಗಳನ್ನ ಇಡ್ತಕ್ಕಂಥ ವ್ಯವಸ್ಥೆನೂ ಸಹ ಆಗಿದೆ. VIP ಗಳು ಅಂತ ಯಾರು ನೆನೆಸ್ಕೋತಾರೆ, ಉದಾಹರಣೆಗೆ ಮುಖ್ಯಮಂತ್ರಿಗಳಿರ್ಬೋದು, ಉಸ್ತುವಾರಿ ಸಚಿವರಿರ್ಬೋದು, ಹಾಗೂ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸಗಳನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಮಂತ್ರಿ ಮಹೋದಯರಿಗೆ ಏನ್ ಮಾಡಿದ್ದಾರೆ ಅಂದ್ರೆ, ಮಹಿಷಾಸುರ ಪ್ರತಿಮೆ ಇದೆಯಲ್ಲ, ಮಹಿಷಾಸುರ ಪ್ರತಿಮೆ ಹಿಂಭಾಗ ಅವ್ರಿಗೆ ವೆಹಿಕಲ್ ನಿಲ್ಲಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿದ್ದಾರೆ. ಈ ಚಾಮುಂಡಿ ನೋಡಿ, ಇಡೀ ಮೈಸೂರು ನಗರವನ್ನ ನಾವು ಚಾಮುಂಡಿ ಬೆಟ್ಟದ ಮೇಲ್ಭಾಗದಿಂದ ನಾವೀಗ ನೋಡ್ತಾ ಇದ್ದೀವಿ. ಮೈಸೂರು ಅಂತಕ್ಕಂಥದ್ದು ಅತ್ಯಂತ ಭವ್ಯವಾಗಿರ್ತಕ್ಕಂಥ ಊರು, ಇನ್ನೂ ಬೆಳವಣಿಗೆ ಆಗಿರ್ತಕ್ಕಂಥ ಊರು. ಮೈಸೂರಿನ ಪ್ರತಿಬಿಂಬ ಏನಾದ್ರೂ ಇದೆ, ಪಾರಂಪರಿಕವಾಗಿರ್ತಕ್ಕಂತಹ ಒಂದು ಐತಿಹ್ಯ ಇರ್ತಕ್ಕಂಥ ಸ್ಥಳ ಇದೆ ಅಂತಂದ್ರೆ ಅದು ಚಾಮುಂಡಿ ಬೆಟ್ಟ ಅಂತಾನೆ ನಾವು ಕರಿಬಹುದು. ಈ ವರ್ಷ ಇನ್ನೊಂದೇನ್ ಅನುಕೂಲತೆ ಇದೆ ಅಂತಂದ್ರೆ, ಯಾರಿಗೆ ನಡೆಯೋದಿಕ್ಕಾಗೋದಿಲ್ಲ, ಯಾರಿಗೆ ವಯಸ್ಸಾಗಿರುತ್ತೆ, ಯಾರು ರೋಗಿಷ್ಟಿರ್ತಾರೆ ಅಂತ ಅವ್ರ ಅಗತ್ಯ ಬಿದ್ರೆ ಈ ಮಹಿಷಾಸುರ ಪ್ರತಿಮೆ ಇದೆಯಲ್ಲ ಅದ್ರ ಹಿಂಭಾಗದಲ್ಲಿ ಬ್ಯಾಟರಿ ಚಾಲಿತ ವಾಹನದ ಸೌಕರ್ಯನೂ ಸಹ ಇರುತ್ತೆ. ಅದು ಸೀದಾ ನಮಗೆ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ಅದು ದೇವಸ್ಥಾನಕ್ಕೇನೆ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆನೂ ಸಹ ಮಾಡಿದ್ದಾರೆ. ಯಾರಿಗೆ ಅಗತ್ಯತೆ ಇರುತ್ತೆ ಅಂತವ್ರ ಬ್ಯಾಟರಿ ಚಾಲಿತ ವಾಹನದಲ್ಲೂ ಸಹ ನಾವು ಆಷಾಢ ಶುಕ್ರವಾರಕ್ಕೆ ಹೋಗಿ ಅಲ್ಲಿ ಚಾಮುಂಡೇಶ್ವರಿಯ ಒಂದು ದರ್ಶನವನ್ನ ಮಾಡಬಹುದು. ಇದಲ್ದೇನೆ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲು ಮಾರ್ಗನೂ ಸಹ ಇದೆ. ಈ ಮೆಟ್ಟಲ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರಿಗೂ ಸಹ ಈ ವರ್ಷ ಏನ್ ಮಾಡಿದ್ದಾರೆ ಅಂತಂದ್ರೆ, ಅಲ್ಲೂ ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ದಾರೆ. ಉಚಿತವಾಗಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಅನ್ನ ಕೊಡ್ತಾರೆ. ಯಾರು ಮೆಟ್ಲ ಮೇಲೆ 1,000 ಮೆಟ್ಲನ್ನ ಹತ್ತತಕ್ಕಂಥ ಸಂದರ್ಭದಲ್ಲಿ ಅವರ ದೇಹ ಪೌಷ್ಟಿಕವಾಗಲಿ, ಆರೋಗ್ಯದಾಯಕವಾಗಿರ್ಲಿ ಅಂತ ಬಿಟ್ಟು ಡ್ರೈ ಫ್ರೂಟ್ಸ್ ಅನ್ನ ಕೊಡ್ತಾರೆ. ಆಮೇಲೆ ಬಾದಾಮಿ ಹಾಲನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನೂ ಸಹ ಮಾಡಿದ್ದಾರೆ. ಅಲ್ಲಲ್ಲಿ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆನೂ ಸಹ ಮಾಡಿದ್ದಾರೆ. ಇನ್ನು ಕೆಲವು ಜಾಗಗಳಲ್ಲಿ ಈ ಮೆಟ್ಲನ್ನ ಹತ್ತುತ್ತಾರಲ್ಲ ಅಂತ ಜಾಗಗಳಲ್ಲಿ ಎಲ್ಲೆಲ್ಲಿ ಒಳ್ಳೆಯ ಸ್ಥಳಗಳಿದೆ ಅಂತ ಸ್ಥಳನ ಹುಡುಕಿ ಶೌಚಾಲಯ ವ್ಯವಸ್ಥೆನೂ ಸಹ ಈ ವರ್ಷ ಕಲ್ಪಿಸಿದ್ದಾರೆ. ಎಲ್ಲಾ ಭಕ್ತರಿಗೂ ಅಂತಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಎಲ್ಲಾ ಭಕ್ತರಿಗೂ ಕುಂಕುಮ ಪ್ರಸಾದ, ಮುತ್ತೈದರಿಗೆ ಮಡಲಕ್ಕಿ ಪ್ಯಾಕೆಟ್ ಉಚಿತವಾಗಿ ನೀಡ್ತಕ್ಕಂಥ ವ್ಯವಸ್ಥೆ ಇದೆ. ಈ ಬಸ್ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ನಮಗೆ ಒಂದು ಚಿತ್ಕಾಲಾಂಬ ದೇವಸ್ಥಾನವೂ ಸಹ ಸಿಗುತ್ತೆ. ಇದು ದೇವಿಕೆರೆ ಪಕ್ಕದಲ್ಲಿ ಸೇರಿದಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆನೆ ಇದು ನಮಗೆ ಸಿಗುತ್ತೆ. ಇದು ಸ್ಥಾಪನೆ 1928ನೇ ಇಸ್ವಿನಲ್ಲಿ ಆಗಿದೆ. ಈ ಒಂದು ದೇವಸ್ಥಾನ ಕಂಬಗಳ ಆಧಾರದ ಮೇಲೆ ನಿಂತಿರ್ತಕ್ಕಂಥದನ್ನ ನಾವು ನೋಡ್ಬೋದು. ಈ ಚಾಮುಂಡಿ ಬೆಟ್ಟಕ್ಕೆ ಒಂದು ಮೆರಗು, ಯಾವುದು ಈ ದೇವಸ್ಥಾನ ಅಂತಕ್ಕಂಥದ್ದು ಚಾಮುಂಡಿ ಬೆಟ್ಟಕ್ಕೆ ಒಂದು ಮೆರಗನ್ನ ಕೊಡ್ತಾ ಇದೆ. ಸುಮ್ಮನೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಬರೋದು ಮಾಡೋದ್ರಲ್ಲಿ ಅರ್ಥ ಇರೋಲ್ಲ. ನಾವುಗಳೆಲ್ಲ ಏನ್ ಮಾಡ್ಬೇಕು ಅಂದ್ರೆ, ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಅಲ್ಲಿರ್ತಕ್ಕಂಥ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನಾವು ನೋಡ್ಬೇಕು. ಅಥವಾ ನಾವು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ನೋಡ್ತಾ ಇರ್ತಕ್ಕಂಥ ಯಾವ್ದು
ಚಿತ್ಕಲಾಂಬ ದೇವಸ್ಥಾನ ಅಂತ. ಅಲ್ಲೂ ಸಹ ಅವತ್ತಿನ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ನಡೆಯುತ್ತೆ. ಯಾರು ಭಕ್ತಾದಿಗಳು ದರ್ಶನ ಭಾಗ್ಯವನ್ನ ನೋಡ್ತಾರೆ, ದರ್ಶನ ಭಾಗ್ಯ ಮುಗಿದ ನಂತರ ಚಿತ್ಕಲಾಂಬ ದೇವಸ್ಥಾನಕ್ಕೆ ಸಹ ಅವರು ಹೋಗ್ಬಹುದು. ಚಾಮುಂಡಿ ಬೆಟ್ಟದ ದೇವಸ್ಥಾನದ ಒಳಭಾಗದಿಂದ ನಾವು ಹೋದ್ರೆ ನಮ್ಗೆ ದೇವಿ ಕೆರೆ ಅಂತಕ್ಕಂಥದ್ದು ಒಂದು ಕೆರೆ ಸಿಗುತ್ತೆ. ಈ ಕೆರೆ ಅಂತಕ್ಕಂಥದ್ದು ದೇವಿ ಕೆರೆ ಏನಿದೆ, ಇಲ್ಲಿ ಹೋಗ್ತಕ್ಕಂಥ ಮಾರ್ಗಗಳುವೆ ಬಹಳ ಚೆನ್ನಾಗಿದೆ. ಪ್ರಕೃತಿ ಸೌಂದರ್ಯಗಳನ್ನ ನಾವು ನೋಡ್ಬೋದು. ನೋಡಿ, ಈ ದೇವಿ ಕೆರೆಗೆ ಹೋಗ್ತಕ್ಕಂಥ ಒಂದು ಮಾರ್ಗದಲ್ಲೇನೆ ಚಿದಂಬರೇಶ್ವರ ಚಿತ್ಕಲಾಂಬ ದೇವಸ್ಥಾನ ಅಂತಕ್ಕಂಥದ್ದು ಇರೋದು. ನೀವೇನ್ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಾ, ಇದನ್ನೆಲ್ಲ ನೋಡಿ ಈ ವಿಡಿಯೋನು ಸಹ ನಿಮ್ಮ ಮೊಬೈಲ್ಗೆ ಹಾಕೊಂಡು ಇದೆಲ್ಲ ಎಲ್ಲಿ ಬರುತ್ತೆ, ಹೇಗಿದೆ ಅನ್ನೋದ್ರ ಮೂಲಕ ನಿಮ್ಮ ಕಣ್ಣನ್ನ ತುಂಬ್ಕೋಬಹುದು. ಬೆಳಗ್ಗೆ ನೀವು ಒಂದು 9:30, 10 ಗಂಟೆ, 11 ಗಂಟೆ ಹೊತ್ತಿಗೆ ದರ್ಶನ ಭಾಗ್ಯ ಮುಗಿಸಿದ್ರೆ ಸಾಯಂಕಾಲವರೆಗೂ ಚಾಮುಂಡಿ ಬೆಟ್ಟದಲ್ಲೇನೆ ನೀವು ಇರ್ಬೋದು. ಅಲ್ಲಲ್ಲೇ ಬೇರೆ ಬೇರೆ ಸಂಘಟನೆಯವರು ಪ್ರಸಾದ ವ್ಯವಸ್ಥೆನೂ ಸಹ ಮಾಡಿರ್ತಾರೆ, ಕುಡಿಯೋ ನೀರಿನ ವ್ಯವಸ್ಥೆನೂ ಸಹ ಮಾಡಿರ್ತಾರೆ. ಈ ಚಾಮುಂಡಿ ಬೆಟ್ಟಕ್ಕೆ ನಾವು ಹೋಗೋದಕ್ಕೆ, ದೇವಸ್ಥಾನಕ್ಕಿಂತ ಹೋಗೋದಕ್ಕಿಂತ ಮುಂಚೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಪ್ರತಿಮೆ ನಿಲ್ಸಿದರೆ, ಅದು ಯಾವ ಪ್ರತಿಮೆ ಅಂತಂದ್ರೆ ಮಹಿಷಾಸುರನ ಪ್ರತಿಮೆ ಅಂತ ನಾವು ಕರಿಬಹುದು. ಈ ಹಿಂದೆ ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂಥ ಒಂದು ಪಟ್ಟಣ ಏನಿದೆ, ಅದಕ್ಕೆ ಮಹಿಷಾಪುರ ಅಂತಾನು ಕರೀತಾ ಇದ್ರು ಅಂತಕ್ಕಂಥದ್ದು ಇತಿಹಾಸನೂ ಸಹ ಇದೆ. ಈ ಮಹಿಷಾಸುರ ಅಂತಕ್ಕಂಥವನು ಚಾಮುಂಡಿ ಬೆಟ್ಟದ ರಾಜನಾಗಿದ್ದ. ಚಾಮುಂಡೇಶ್ವರಿ ಅಧಿದೇವತೆ ಬರೋದಕ್ಕಿಂತ ಮುಂಚೆ ಈ ಮಹಿಷಾಸುರ ಅಂತ ನಾವೇನ್ ಕರಿತೀವಿ, ಅವನು ಚಾಮುಂಡಿ ಬೆಟ್ಟದ ರಾಜನಾಗಿದ್ದ ಅಂತ ಬಿಟ್ಟು ಅನೇಕ ಇತಿಹಾಸಗಳು, ಪುರಾಣಗಳು ಸಹ ಹೇಳುತ್ತೆ. ಭವ್ಯವಾಗಿರ್ತಕ್ಕಂತಹ, ಭಯಂಕರವಾಗಿರ್ತಕ್ಕಂತಹ, ನಯನ ಮನೋಹರವಾಗಿರ್ತಕ್ಕಂತಹ ಒಂದು ಪ್ರತಿಮೆಯನ್ನ ನಾವು ಮೈಸೂರಲ್ಲಿ ನೋಡ್ಬಹುದು ಅಂತಂದ್ರೆ ಅದು ಮಹಿಷಾಸುರನ ಪ್ರತಿಮೆ. ಇದು ಚಾಮುಂಡಿ ಬೆಟ್ಟದ ಮೇಲ್ಭಾಗದಲ್ಲಿ ನಾವು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಪ್ರತಿಮೆ ಇದು. ನೋಡಿ, ಅದ್ಭುತವಾಗಿರ್ತಕ್ಕಂಥ ಒಂದು ಹಾವು, ಸರ್ಪವನ್ನ ಹಿಡ್ಕೊಂಡಿರ್ತಕ್ಕಂಥದ್ದು, ಹಾಗೂ ಬಲಗೈನಲ್ಲಿ ಒಂದು ಬಲವಾಗಿರ್ತಕ್ಕಂಥ ಮಚ್ಚೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಹಾಗೂ ಹಾಕಿರ್ತಕ್ಕಂಥ ವೇಷಭೂಷಣಗಳು ಸಹ ಅತ್ಯದ್ಭುತವಾಗಿರ್ತಕ್ಕಂಥ ವೇಷಭೂಷಣವನ್ನ ನಾವು ಮಹಿಷಾಸುರನ ಒಂದು ರಾಕ್ಷಸನಲ್ಲಿ ನಾವು ನೋಡ್ಬೋದು. ಸಾಮಾನ್ಯವಾಗಿ ಇವತ್ತಿನ ದಿವಸ ಜನ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಪ್ರವಾಸಿಗರು ಇದರ ಮುಂದೆ ನಿಂತ್ಕೊಂಡು ಸೆಲ್ಫಿ ತೆಗೆಸ್ಕೊಳ್ಳೋದು, ಫೋಟೋಗಳನ್ನ ಹೊಡ್ಸ್ಕೊಳ್ತಕ್ಕಂಥದ್ದು, ಆಮೇಲೆ ಇಲ್ಲಿ ಸಾಕಷ್ಟು ಸಮಯವನ್ನ ಕಳೀತಕ್ಕಂಥದ್ದು ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ, ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕು, ನಂತರ ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂಥ ಪ್ರಕೃತಿ ಸೌಂದರ್ಯ ಏನಿದೆ ಆ ಸೌಂದರ್ಯವನ್ನ ಸವಿತಕ್ಕಂತ ಒಂದು ನಿಟ್ಟಿನಲ್ಲಿ ನಾವುಗಳೆಲ್ಲ ಏನ್ ಮಾಡ್ಬೇಕು, ಕೆಲಸಗಳನ್ನ ಮಾಡ್ತಾ ಬರ್ಬೇಕು. ಈ ಮೆಟ್ಟಿನ ಮಾರ್ಗಗಳಿಂದ ಬರ್ತಕ್ಕಂಥವ್ರಿಗೂ ಸಹ ಉಚಿತವಾಗಿ ಡ್ರೈ ಫ್ರೂಟ್ಸು, ಬಾದಾಮಿ ಹಾಲು, ಶುದ್ಧ ಕುಡಿಯುವ ನೀರು. ಈಗ ನೀವು ಮಹಿಷಾಸುರನ ಪ್ರತಿಮೆಯನ್ನ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡ್ತಾ ಇದ್ದೀರಾ. ಮಹಿಷಾಸುರನ ಪ್ರತಿಮೆಯನ್ನ ಹಿಂಭಾಗದಿಂದ ನೋಡಿದಾಗ ಅದು ಹೇಗೆ ಕಾಣುತ್ತೆ ಅಂತಕ್ಕಂಥದ್ದು ಅನೇಕ ಪ್ರವಾಸಿಗರನ್ನು ಸಹ ಈಗಲೇ ನೀವಲ್ಲಿ ನೋಡ್ಬೋದು. ಸಾಮಾನ್ಯವಾಗಿ ಮಂಗಳವಾರ ಮತ್ತೆ ಶುಕ್ರವಾರ ದಿವಸ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇರುತ್ತೆ. ಈಗೀಗ ಭಾನುವಾರಗಳಲ್ಲಿ ಎಲ್ರಿಗೂ ರಜಾ ಇರೋದ್ರಿಂದ ಭಾನುವಾರಗಳಲ್ಲಿ ಅನೇಕ ಜನ ಸ್ಪೋರ್ಟ್ಸ್ ಬನ್ನಗಳು, ಹಾಗೆ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು, ಅನೇಕ ತರಬೇತಿ ಕೇಂದ್ರಗಳು, ಯೋಗದ ತರಬೇತುದಾರರು, ಇವುಗಳೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾರೆ. ಯಾಕೆಂದ್ರೆ ಪ್ರಕೃತಿ ಸೌಂದರ್ಯನೂ ಇದೆ, ಶುದ್ಧವಾಗಿರ್ತಕ್ಕಂಥ ಗಾಳಿ ಇದೆ. ಮಹಿಷಾಸುರನ ಪ್ರತಿಮೆನ ನಮ್ಮ ಕಣ್ಮನವನ್ನ ಈಗ ನಾವು ತುಂಬಿಕೊಳ್ಳೋಣ. ಈ ವರ್ಷ ಎಲ್ಲಾ ಭಕ್ತರಿಗೂ ಕುಂಕುಮ ಪ್ರಸಾದ, ಮುತ್ತೈದರಿಗೆ ಮಡಿಲಕ್ಕಿ ಪ್ಯಾಕೆಟ್ ಉಚಿತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆನೂ ಸಹ ಮಾಡಿದ್ದಾರೆ. ಲಲಿತ್ ಮಹಲ್ ಪ್ಯಾಲೇಸ್ ನಿಂದ ಎಲ್ಲಾ ಭಕ್ತರನ್ನು ಉಚಿತವಾಗಿ ಸಾರಿಗೆ ಬಸ್ ವ್ಯವಸ್ಥೆಯ ಮೂಲಕ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗ್ತಾರೆ. ಈಗ ನೀವು ನೋಡ್ತಿರೋದು ಕಟ್ಟಕಡೆಯ ಮಹಾರಾಜ, ಮೈಸೂರಿನ ಯದುವಂಶದ ಕಟ್ಟಕಡೆಯ ಮಹಾರಾಜ, ಅಂದ್ರೆ ಪಟ್ಟಾಭಿಷಕ್ತನಾಗಿ ಕಟ್ಟಕಡೆಯ ಮಹಾರಾಜರು ಯಾರು ಅಂತಂದ್ರೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್. ಅವರಿಗೆ ಗೌರವವನ್ನು ಅರ್ಪಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಚಾಮುಂಡಿ ಬೆಟ್ಟಕ್ಕೆ ನಾವು ಹೋಗ್ತಕ್ಕಂಥ ಒಂದು ಮಾರ್ಗದಲ್ಲಿ ಅವರೊಂದು ಪ್ರತಿಮೆಯನ್ನು ಸಹ ಇಟ್ಟಿದ್ದಾರೆ. ಸುಂದರವಾಗಿರ್ತಕ್ಕಂಥ ಉದ್ಯಾನವನವನ್ನು ಸಹ ಇಟ್ಟಿದ್ದಾರೆ. ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಬಿಟ್ಟು ಉಚಿತವಾಗಿರ್ತಕ್ಕಂಥ ಒಂದು ಅನ್ನದಾಸೋಹ ಭವನನೂ ಸಹ ಇಲ್ಲಿದೆ. ಈ ಅನ್ನದಾಸೋಹ ಭವನದಲ್ಲಿ ಪ್ರತಿನಿತ್ಯ ಆಯ್ತೆ ಯಾರು ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ದರ್ಶನವನ್ನ ಮಾಡಿರ್ತಾರೆ ಅಂತವ್ರಿಗೆ ಒಂದು ಪ್ರಸಾದ ವ್ಯವಸ್ಥೆನೂ ಸಹ ಪ್ರಯಾಣಿಕರಿಗೆ ಮಾಡಿದ್ದಾರೆ. ಇದೆಲ್ಲ ನಾವೆಲ್ಲ ಬಹಳ ಖುಷಿ ಪಡ್ಬೇಕು. ಮೈಸೂರು ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿನ ಉಳಿಸ್ಕೊಂಡಿದೆ. ಈ ಅನ್ನದಾಸೋಹ ಭವನದಿಂದ ನಾವು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ರೆ ನಮಗೆ ಸಿಗ್ತಕ್ಕಂಥದ್ದು ಯಾವುದು ಅಂತಂದ್ರೆ, ನಮಗೆ ಸಿಗ್ತಕ್ಕಂಥದ್ದೇನೆ ಚಾಮುಂಡೇಶ್ವರಿ ದೇವಸ್ಥಾನ ನಮಗೆ ಸಿಗತ್ತೆ. ಈ ಅನ್ನದಾಸೋಹ ಭವನವನ್ನು ಸಹ ಒಂದು ಸಾಂಪ್ರದಾಯಿಕ ಶೈಲಿನಲ್ಲಿ
ಪಾರಂಪರಿಕವಾಗಿರ್ತಕ್ಕಂಥ ಒಂದು ಶೈಲಿನಲ್ಲಿ ಈ ಅನ್ನದಾಸೋಹ ಭವನವನ್ನ ಕಟ್ಟಿರ್ತಕ್ಕಂಥ ನಾವು ನೋಡ್ಬೋದು. ಇದಲ್ಲದೆ ನೋಡಿ, ಈಗ ನಾವು ಎಡಬದಿನಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಚಾಮುಂಡಿ ಬೆಟ್ಟದ ಮಾರುಕಟ್ಟೆ. ಚಾಮುಂಡಿ ಬೆಟ್ಟದ ಮಾರುಕಟ್ಟೆನು ನೋಡೋದಕ್ಕೆ ಬಹಳ ಸುಂದರವಾಗಿರುತ್ತೆ. ಇಲ್ಲಿ ಎಲ್ಲಾ ಪೂಜಾ ಸಾಮಗ್ರಿಗಳು, ಬೇರೆ ಬೇರೆ ರೀತಿ ಬಟ್ಟೆಗಳು, ಬೇರೆ ಬೇರೆ ವ್ಯಾಪಾರದವರಿಗೆ ಉದ್ಯೋಗವನ್ನ ಕೊಟ್ಟಿರ್ತಕ್ಕಂತ ಒಂದು ಸ್ಥಳ ಅಂತ ನಾವು ಅನ್ಬಹುದು. ಯಾವುದಕ್ಕೆ? ಈ ಚಾಮುಂಡಿ ಬೆಟ್ಟದ ಒಂದು ಮಾರುಕಟ್ಟೆಗೆ ನಾವು ಅದನ್ನ ಹೇಳ್ಬಹುದು. ಈಗ ನಾವು ಚಾಮುಂಡೇಶ್ವರಿ ದೇವಸ್ಥಾನವನ್ನ ನೋಡ್ತಾ ಇದೀವಿ. ಈ ಚಾಮುಂಡೇಶ್ವರಿ ದೇವಸ್ಥಾನವೂ ಸಹ ಬಹಳ ಭವ್ಯವಾಗಿರ್ತಕ್ಕಂಥ ಹೊಯ್ಸಳರ ಕಾಲದ ಒಂದು ಶಿಲ್ಪದಿಂದ ಕೂಡಿರ್ತಕ್ಕಂಥದ್ದು. ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡೋದಕ್ಕಿಂತ ಮುಂಚೆ ಒಂದು ಗಣಪತಿಯನ್ನ ನಾವು ನೋಡ್ತೀವಿ. ಇದೊಂದು ವಿದ್ಯಾ ಗಣಪತಿ ಅಂತಾನೂ ಕರಿಬಹುದು, ಶಕ್ತಿ ಗಣಪತಿ ಅಂತಾನೂ ಕರಿಬಹುದು. ಅನೇಕ ದೇವಾನು ದೇವತೆಗಳು ಈ ಗುಡಿ ಗೋಪುರಗಳಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದನ್ನ ನಾವು ನೋಡ್ಬೋದು. ಕಳಸದ ಭಾಗ್ಯವನ್ನ ಸಹ ನಾವೀಗ ನೋಡ್ತಾ ಇದ್ವಿ. ಒಟ್ಟಲ್ಲಿ ಏನು ಅಂತಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂಥದ್ದು ನೋಡಿ, ಅದಕ್ಕೆ ಬೆಳೆದಿರ್ತಕ್ಕಂಥ ಬಣ್ಣನೂ ಅಷ್ಟೇನೆ ಪಾರಂಪರಿಕವಾಗಿರ್ತಕ್ಕಂಥ ಬಣ್ಣಗಳನ್ನೇ ಬೆಳೆದಿರ್ತಾರೆ. ಅಂದ್ರೆ ಕಣ್ಮನವನ್ನ ಸೆಳೀತಕ್ಕಂಥ ಬಣ್ಣವನ್ನ ಬೆಳೆದಿರ್ತಾರೆ. ಪ್ರತಿನಿತ್ಯ ಸಾವಿರಾರು ಜನ ಭಕ್ತರು ಈ ಚಾಮುಂಡೇಶ್ವರಿ ದೇವಸ್ಥಾನವನ್ನ ಮುಂಭಾಗದಿಂದಾನೇ ನೋಡ್ತಾ ಇರ್ತಾರೆ. ಅದು ವಿಶೇಷವಾಗಿರ್ತಕ್ಕಂಥ ಆಷಾಢ ಶುಕ್ರವಾರಗಳಿರ್ತಲ್ಲ, ಆಷಾಢ ಶುಕ್ರವಾರಗಳಲ್ಲಿ ಬಹಳ ಜನ ನಮ್ಮ ಈ ಚಾಮುಂಡಿ ಬೆಟ್ಟದ ಒಂದು ವೀಕ್ಷಣೆಗೆ ಬರ್ತಾರೆ. ಈ ಚಾಮುಂಡಿ ಬೆಟ್ಟಕ್ಕೆ ಒಟ್ಟು 4 ರಸ್ತೆಗಳಿದೆ. ಮೊದಲನೇದೇನು ಅಂತಂದ್ರೆ, ಮೊದಲನೇ ರಸ್ತೆ ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿ 1200 ಮೆಟ್ಲಿದೆ. ಅದಕ್ಕೆ ಉತ್ತನಹಳ್ಳಿ ಮೆಟ್ಲು ಅಂತಾನೆ ಕರೀತಾರೆ. ಉತ್ತನಹಳ್ಳಿ ದೇವಲಾಪುರದ ಮೂಲಕ ನಾವು ಚಾಮುಂಡಿ ಬೆಟ್ಟಕ್ಕೆ ಬರಬಹುದು. ಯಾಕೆಂದ್ರೆ ನಂಜನಗೂಡು ರಸ್ತೆಯಲ್ಲಿ ಹೋಗ್ತಾ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ, ನಮಗೆ ಎಡಭಾಗದಲ್ಲಿ ಚಾಮುಂಡೇಶ್ವರಿಯ ಒಂದು ತಂಗಿ ಅಂತ ನಾವೇನ್ ಕರಿತೀವಿ ಜ್ವಾಲಾಮಾಲ ತ್ರಿಪುರ ಸುಂದರಮಣಿ ದೇವಸ್ಥಾನ ಸಿಗುತ್ತೆ. ಆ ಜ್ವಾಲಾಮಾಲ ತ್ರಿಪುರ ಸುಂದರಮಣಿ ರಸ್ತೆನಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಮ್ಗೆ ಬೆಟ್ಟದ ಹಿಂಭಾಗದಲ್ಲಿ ಸೇರುತ್ತದು, ದೇವಸ್ಥಾನದ ಹಿಂಭಾಗಕ್ಕೆ ಸೇರುತ್ತೆ. ಅಲ್ಲಿಂದ ಒಂದು ರಸ್ತೆ ಇದೆ, ಅದು ಉತ್ತನಹಳ್ಳಿ ದೇವಲಾಪುರದ ಮೆಟ್ಟಿಲು ಅಂತ ನಾವು ಅದನ್ನ ಕರಿತೀವಿ. ಈ ಗೆಜ್ಜಿಗಳ್ಳಿ ಅಂತಕ್ಕಂಥ ಊರು, ನಂಜನಗೂಡಿಂದ ಬರ್ತಕ್ಕಂಥವ್ರು ಆಯ್ತೆ, ಈ ಬೆಟ್ಟದ ಹಿಂಭಾಗದಲ್ಲಿ ಇರ್ತಕ್ಕಂಥ ಲಲಿತ್ ಮಹಲ್ ಪ್ಯಾಲೇಸ್ ನಲ್ಲಿ ಇರ್ತಕ್ಕಂಥ ಲಲಿತಾದ್ರಿಪುರದವರು, ಯಾಂದಳ್ಳಿನವರು, ಹಡಜನದವರು, ಹಾಗೆ ಅನೇಕ ಜನ ಏನ್ ಮಾಡ್ಬೋದು ಅಂತಂದ್ರೆ ಅನೇಕ ಜನ ಈ ಮೆಟ್ಲುಗಳ ಮೂಲಕ ಬರ್ತಾರೆ. ಯಾವಾಗ ಬರ್ತಾರೆ ಅಂದ್ರೆ ವಿಶೇಷ ದಿನಗಳಲ್ಲಿ ಮಾತ್ರ ಬರ್ತಾರೆ. ಬರೀ ದಿನಗಳಲ್ಲಿ ಯಾರು ಜನ ಇರೋದಿಲ್ಲ. ಸ್ವಲ್ಪ ಚಿರತೆ ಕಾಟ ಇರೋದ್ರಿಂದ ಆ ಮಾರ್ಗನ ಯಾರು ಆಯ್ಕೆ ಇವತ್ತಿನ ದಿವಸ ಮಾಡ್ಕೊಳ್ತಿಲ್ಲ. ಆದ್ರೆ ಹಬ್ಬ ಹರಿದಿನಗಳಲ್ಲಿ, ಜಾತ್ರೆ ಸಮಯದಲ್ಲಿ, ಆಷಾಢ ಶುಕ್ರವಾರಗಳಲ್ಲಿ ಸಾಕಷ್ಟು ಜನಗಳಿರೋದ್ರಿಂದ ಆ ಮಾರ್ಗದಲ್ಲೂ ಜನಗಳು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಅವ್ರು ಯಾರು ಹೇಗೇನೆ ಬಂದ್ರು ಸಹ ಆಯ್ತೆ, ಬಸ್ ಸ್ಟ್ಯಾಂಡ್ ಇಂದ ಇದು ಕ್ಯೂ ಪ್ರಾರಂಭ ಆಗುತ್ತೆ. ಬಸ್ ಸ್ಟ್ಯಾಂಡ್ ಹಿಂಭಾಗ ಮಹಿಷಾಸುರನಿಂದ ನಿಂತು ಆ ಕ್ಯೂ ನಲ್ಲೇನೆ ನಾವು ಬರಬೇಕು. ಇದಲ್ಲದೆ ಚಾಮುಂಡಿ ಬೆಟ್ಟದಲ್ಲಿ ಉತ್ಸವಗಳು ನಡೆದಾಗ ಅನೇಕ ವಾಹನಗಳ ಉತ್ಸವನೂ ಸಹ ಇರುತ್ತೆ. ಅಲ್ಲಿ ಸಿಂಹ ವಾಹನವನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಅದಕ್ಕೆ ಅಂತಾನೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕೊಠಡಿನ ಇಟ್ಟಿದ್ದಾರೆ. ಅದು ಸಹ ಪಾರಂಪರಿಕವಾಗಿರ್ತಕ್ಕಂಥ ಶೈಲಿನಲ್ಲಿ ಇದೆ. ಇದಲ್ದೇನೆ ನಾವು ಮೆಟ್ಲ ಮಾರ್ಗದಲ್ಲೂ ಚಾಮುಂಡಿ ಬೆಟ್ಟಕ್ಕೆ ಹತ್ಬೋದು. ಇದು ಹೇಗೆ ಅಂದ್ರೆ ಮೈಸೂರು ರೈಲ್ವೆ ಸ್ಟೇಷನ್ ಇಂದ ಹಿಡಿದು ಮೆಟ್ಲ ಮಾರ್ಗದಿಂದ ಬರ್ತಕ್ಕಂಥದ್ದು ಸಹ ಇದೆ. ಇದು ಹೇಗೆ ಅಂತಂದ್ರೆ ಮೈಸೂರಿನ ರೈಲ್ವೆ ಸ್ಟೇಷನ್ ಇಂದ ಹಿಡಿದು ಚಾಮುಂಡಿ ಬೆಟ್ಟಕ್ಕೆ ಒಂದು ರಸ್ತೆ ಇದೆ, ಅದೇನೆ JLB ರಸ್ತೆ ಅಂತ. ಆ ರಸ್ತೆ ಮೂಲಕ ನಾವು ಮೆಟ್ಲು ನಮಗೆ ಸಿಗುತ್ತೆ. ಚಾಮುಂಡಿ ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ಈಶ್ವರನ ಗುಡಿನ ನೀವೆಲ್ಲ ನೋಡ್ತಿದ್ದೀರಾ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥವ್ರು ಎಲ್ಲಾ ಪ್ರೇಕ್ಷಣೀಯ ಸ್ಥಳಗಳನ್ನ ದಯವಿಟ್ಟು ತಪ್ಪದೇನೆ ನೋಡಿ. ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಸಂಪ್ರದಾಯ ಏನಿದೆ, ನಮ್ಮ ಕಣ್ಣನ್ನ ಹೇಗೆ ತುಂಬಿಕೊಳ್ಬಹುದು ಅಂತಕ್ಕಂಥದ್ದು ಪ್ರವಾಸಿಗರಿಗೆ ಅತ್ಯಂತ ಆಕರ್ಷಕವಾಗಿರ್ತಕ್ಕಂತಹ ಅನೇಕ ಪ್ರವಾಸಿ ತಾಣಗಳನ್ನ ಚಾಮುಂಡಿ ಬೆಟ್ಟದಲ್ಲಿ ತೋರ್ಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ನೋಡಿ, ಇದು ನಂದಿ ಮತ್ತು ಬಸವನ ಉತ್ಸವ ವಾಹನ ಅಂತ ಕರಿತೀವಿ. ಇದಲ್ಲದೆ ಚಾಮುಂಡೇಶ್ವರಿಯ ಉತ್ಸವ ವಾಹನ ಇದೆಯಲ್ಲ, ಅದಕ್ಕೆ ಅಂತ ಒಂದು ಉಗ್ರಾಣದ ಕೊಠಡಿನೇ ಸಹ ಇಟ್ಟಿದ್ದಾರೆ. ಒಟ್ಟು ಇಲ್ಲಿ ಒಂದು 10 ರಿಂದ 12 ವಾಹನಗಳನ್ನ ನಾವು ಇಲ್ಲಿ ನೋಡಬಹುದಾಗಿದೆ. ನೋಡಿ, ಇಲ್ಲಿ ಒಂದು ಆನೆ ಸೊಂಡ್ಲ ತರ ಇರ್ತಕ್ಕಂಥ ಮೆಟ್ಲು ಸಹ ನೀವು ನೋಡ್ತಿದ್ದೀರಾ. ಈ ಆನೆ ಸೊಂಡ್ಲ ಇರ್ತಕ್ಕಂಥ ಮೆಟ್ಲುಗಳನ್ನ ನಾವೆಲ್ಲಿ ನೋಡ್ಬೋದು? ಗೆನ್ನೌ ಸರ್ಕಲ್ ಇರ್ತಕ್ಕಂಥ JSS ಮಹಾವಿದ್ಯಾಪೀಠ,
ಹಾಗೂ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೇವಸ್ಥಾನಗಳು, ಅರಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗುಡಿ ಗೋಪುರಗಳಲ್ಲಿ ಇವದನ್ನ ನೋಡ್ಬೋದು. ಇದೆಲ್ಲ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಇದೆಲ್ಲ ಮೈಸೂರು ಮಹಾರಾಜರೇನಿದ್ದಾರೆ ಅವರು ಕ್ರಮಬದ್ಧತೆಯಿಂದ ಅನೇಕ ಸಾಂಪ್ರದಾಯಿಕ ಕಟ್ಟಡಗಳನ್ನ ಕಟ್ಟಿದ್ದಾರೆ. ಆತರ ಕಟ್ಟಿರ್ತಕ್ಕಂಥ ಕಟ್ಟಡಗಳಲ್ಲಿ ಈ ಉಗ್ರಾಣ, ಈ ವಾಹನಗಳನ್ನ, ಉತ್ಸವ ವಾಹನಗಳನ್ನ ಇರ್ತಕ್ಕಂಥ ಉಗ್ರಾಣನು ಸಹ ಸೇರ್ಪಡೆಯಾಗಿದೆ ಅಂತ ನಾವು ಭಾವಿಸಬಹುದಾಗಿದೆ. ನೋಡಿ, JLB ರಸ್ತೆಯಿಂದ ನಾವು ಬರ್ತಕ್ಕಂಥವಾಗ ನಮ್ಗೇನ್ ಸಿಗುತ್ತೆ, ನಮ್ಗೆ ಮೆಟ್ಲ ಮಾರ್ಗ ಸಿಗುತ್ತೆ. ಅದು 1000 ಮೆಟ್ಲುಗಳು ಅಲ್ಲಿ ಇದೆ. ನೋಡಿ, ಇದಲ್ದೇನೆ ರಸ್ತೆ ಮಾರ್ಗವಾಗಿ ನಾವು ಬಂದ್ವಲ್ಲ, ಆ ಮಾರ್ಗ ಕಾರಂಜಿ ಕೆರೆ, ತಾವರೆಕಟ್ಟೆ ಮೂಲಕ ನಾವು ರಸ್ತೆ ಮಾರ್ಗವಾಗಿ ಚಾಮುಂಡಿ ಬೆಟ್ಟಕ್ಕೆ ಬರ್ಬೋದು. ಮಹಾಬಲೇಶ್ವರ ದೇವಸ್ಥಾನ. ಮಹಾಬಲೇಶ್ವರ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದ್ರೆ, ಈ ಚಾಮುಂಡಿ ಬೆಟ್ಟ ಇದೆಯಲ್ಲ, ಈ ಚಾಮುಂಡೇಶ್ವರಿ ದೇವಸ್ಥಾನದ ಹಿಂಭಾಗದಲ್ಲಿ ಬರ್ತಕ್ಕಂಥದ್ದನ್ನೇ ಮಹಾಬಲೇಶ್ವರ ದೇವಸ್ಥಾನ. ಚಾಮುಂಡಿ ಬೆಟ್ಟಕ್ಕೆ ತುಂಬಾ ರಶ್ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈ ಮಹಾಬಲೇಶ್ವರ ದೇವಸ್ಥಾನ ಇದೆಯಲ್ಲ, ಇದಕ್ಕೂ ಸಹ ಭೇಟಿನ ಕೊಡ್ತಾರೆ. ಈ ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂಥ ಚಾಮುಂಡೇಶ್ವರಿ ದೇವಸ್ಥಾನ ಆಗೋದಕ್ಕಿಂತ ಪುರಾತನ ಕಾಲದಲ್ಲಿ, ಅಂದ್ರೆ ಸುಮಾರು ಒಂದು 300-400 ವರ್ಷಗಳ ಹಿಂದೆ ಯಾರೋ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ ಅಂತಂದ್ರೆ ಅದು ಮಹಾಬಲೇಶ್ವರ ದೇವಸ್ಥಾನ ಅಂತಾನೆ ನಾವು ಹೇಳ್ಬೋದು. ಅಲ್ಲಿಂದಾನು ಸಹ ನಮ್ಗೆ ಚಾಮುಂಡೇಶ್ವರಿ ಅಮ್ಮನವರ ಗರ್ಭಗುಡಿ, ದೇವಸ್ಥಾನದ ಗುಡಿ ಗೋಪುರಗಳು ಸಹ ನಮಗೆ ಕಾಣ್ತಾ ಇರೋದನ್ನ ಇಲ್ಲಿ ವೀಕ್ಷಿಸಬಹುದು. ಒಂದು ವಿಮಾನ ಗೋಪುರವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಅರಣ್ಯ ಮಾರ್ಗದಿಂದನೂ ಸಹ ಬರ್ಬೋದು. ಹೇಗೆ ಅಂದ್ರೆ, ಈ ಮೆಟ್ಲ ಪಕ್ಕದಲ್ಲಿ ಎಡಗಡೆಗೆ ಹೋದ್ರೆ ಅಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಉದ್ಯಾನವನ ಮತ್ತು ಅರಣ್ಯನೂ ಸಹ ನಮಗೆ ಸಿಗುತ್ತೆ. ಅದ್ರ ಮೂಲಕನೂ, ನಂದಿ ಮೂಲಕ ನಾವು ಚಾಮುಂಡಿ ಬೆಟ್ಟಕ್ಕೆ ಹತ್ಬೋದು. ಇದು ಚಿಕ್ಕ ಮಾರ್ಗ, ಇದು ಅರಣ್ಯದ ಮೂಲಕ ಬರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟದಲ್ಲಿ ಆಯ್ತೆ ಒಂದು ನಂದಿನ ಸಹ ನಾವು ನೋಡ್ಬೋದು. ಈಗ ನೀವು ನೋಡಿದ್ದು ಒಂದು ಧ್ವಜ ಗೋಪುರವನ್ನ ಸಹ ನೀವು ನೋಡಿದ್ರಿ. ನೋಡಿ, ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಮಹಾಬಲೇಶ್ವರ ದೇವಸ್ಥಾನ. ಇದಲ್ದೇನೆ ಒಂದು ಗರುಡ ಪಕ್ಷಿ ವಾಹನವನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಗರುಡ ಉತ್ಸವ ವಾಹನ ಅಂತಂದ್ರೆ, ಇದೆಲ್ಲ ಸಾಮಾನ್ಯವಾಗಿ ಜಾತ್ರೆ ಟೈಮ್ನಲ್ಲಿ ಪ್ರತಿನಿತ್ಯ ಒಂದೊಂದು ಉತ್ಸವಗಳನ್ನ ಮಾಡ್ತಿರ್ತಾರೆ. ಆ ಉತ್ಸವ ಮೂರ್ತಿನ ನೀವಿಲ್ಲಿ ವೀಕ್ಷಿಸಬಹುದು. ಇದೆಲ್ಲ ಎಲ್ಲಿಟ್ಟಿದ್ದಾರೆ ಅಂತಂದ್ರೆ, ಈ ಉತ್ಸವ ಮೂರ್ತಿಗಳನ್ನ ಇಡೋದಕ್ಕೇನೆ ಒಂದು ಉಗ್ರಾಣ ಇದೆ. ಉಗ್ರಾಣದಲ್ಲಿ ನಿಮ್ಗೆ ಇದು ಸಿಗುತ್ತೆ. ನೋಡುಗರು ಯಾರಾದ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತಕ್ಕಂಥವ್ರು ಇದೆಲ್ಲದನ್ನು ಇದನ್ನ ನೋಡ್ಬೋದು. ಈ ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಇದು ಸಹ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಅದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೂ ಸಹ ಬಹಳ ಜನ ಈ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥವ್ರು, ಅಷ್ಟೇನು ರಶ್ ಇರಲ್ಲ. ಇದು ಇಲ್ಲಿಗೆಲ್ಲ ಹೋಗ್ಬಿಟ್ಟು ಬರ್ಬೋದು. ಈ ನಾವೇನೇನೋ ಪ್ರೇಕ್ಷಣೀಯ ಸ್ಥಳಗಳನ್ನ ಆ ರೀತಿಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೂಲಕ ತೋರಿಸಿದೀವಿ. ದಯಮಾಡಿ ಎಲ್ಲಾ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಕೊಡಿ. ಅಮ್ಮನವರ ಒಂದು ದರ್ಶನ ಭಾಗ್ಯ ಆಗ್ಲಿ ನಿಮ್ಗೆ. ಭಾಗ್ಯ ಆದ ನಂತರ ನೀವು ಎಲ್ಲಾ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ಬಿಟ್ಟು ಬನ್ನಿ. ನೋಡಿ, ಈ ಚಾಮುಂಡಿ ಬೆಟ್ಟಕ್ಕೆ ಅರಣ್ಯ ಮಾರ್ಗ, ಮೊದಲನೇದು ಚಿಕ್ಕ ಅರಣ್ಯ ಮಾರ್ಗ ಯಾವ್ದಿದೆ ಅಂತಂದ್ರೆ, ಈ ಮೆಟ್ಲ ಹತ್ತುತ್ತೀವಲ್ಲ, ಮೆಟ್ಲಿ ಎಡಭಾಗದಿಂದ ಹೋದ್ರು ನಮ್ಗೆ ನಂದಿ ಮೂಲಕ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಹುದು. ಇದಲ್ದೇನೆ ಪ್ರೇಕ್ಷಕರಿಗೆ ಕುಳಿತುಕೊಳ್ಳೋದಕ್ಕೆ ತಂಗುದಾಣ ಇದೆ. ಎಲ್ಲಿದೆ ಅಂತಂದ್ರೆ, ಈ ದೇವಸ್ಥಾನದ ಹಿಂಭಾಗದಲ್ಲಿ ಇದೆ. ಮೈಸೂರಿನಲ್ಲಿ ಒಂದು ರಮ್ಯ ನೋಟಗಳನ್ನ ನೋಡ್ತಕ್ಕಂಥ ಪಾವಟಿಕೆಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ಬಹಳ ಜನ ಭಾನುವಾರಗಳಲ್ಲಿ ಅನೇಕ ಜನ ಆಟೋಟಗಳನ್ನ ಆಡ್ತಕ್ಕಂಥವ್ರು, ದೈಹಿಕ ಶಕ್ತಿ ಇರ್ತಕ್ಕಂಥವ್ರು, ಯೋಗದವರು ಕುಳಿತುಕೊಳ್ತಕ್ಕಂಥ ಒಂದು ಸ್ಥಳ. ಎಷ್ಟೋ ಪೂರ್ವ ಕಾಲದಲ್ಲಿ ಬಹಳ ಯೋಜನೆಗಳನ್ನ ಮಾಡಿ ಈ ಬೆಟ್ಟವನ್ನ ಕಟ್ಟಿದ್ದಾರೆ. ಅತ್ಯಂತ ಸಾಂಪ್ರದಾಯಿಕವಾಗಿದೆ, ಪಾರಂಪರಿಕವಾಗಿದೆ. ಆಯ್ತೆ, ವಾಸ್ತುತಜ್ಞರು ಸಹ ಇದನ್ನ ಒಪ್ಕೊಳ್ತಕ್ಕಂಥ ಒಂದು ಶೈಲಿನಲ್ಲಿ ಮಾಡಿದ್ದಾರೆ. ಮೈಸೂರು ಇನ್ನು ತನ್ನ ಸಂಸ್ಕೃತಿನ ಇಟ್ಕೊಂಡಿದೆ ಅನ್ನೋದಕ್ಕೆ ಈ ಚಾಮುಂಡಿ ಬೆಟ್ಟ ಇದೆಯಲ್ಲ, ಇದೊಂದು ಸ್ಪಷ್ಟ ಉದಾಹರಣೆ ಆಗಬಲ್ಲದು. ದಯಮಾಡಿ ನೀವು ಇದೆಲ್ಲ ಅದನ್ನೇ ನೋಡಿ. ಇದಲ್ಲೇ ನಾವು ರಸ್ತೆ ಮಾರ್ಗದಲ್ಲಿ ಹೋಗ್ಬೇಕಾದ್ರೂ ಸಹ ಬಲಗಡೆಯಿಂದ ಒಂದು ಅರಣ್ಯ ಮಾರ್ಗ ಇದೆ. ಅರಣ್ಯ ಮಾರ್ಗದ ಮೂಲಕನೂ ಸಹ ನಾವು ಚಾಮುಂಡಿ ಬೆಟ್ಟವನ್ನ ಹತ್ಬೋದು. ಅದು ಇವತ್ತಿನ ದಿವಸ ಎಲ್ಲ ಅರಣ್ಯ ಇಲಾಖೆನವರು ಬಹಳ ಕಟ್ಟುನಿಟ್ಟಾಗಿರ್ತಕ್ಕಂಥ ಭದ್ರತಾ ವ್ಯವಸ್ಥೆಯಿಂದ ಶಿಸ್ತಿನ ಕ್ರಮ ಇಟ್ಕೊಂಡಿರೋದ್ರಿಂದ ಆ ಮಾರ್ಗದಲ್ಲಿ ಯಾರು ಹೋಗಲ್ಲ. ಸಾಮಾನ್ಯವಾಗಿ ಅರಣ್ಯ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಚಿರತೆಗಳು, ಬೇರೆ ಬೇರೆ ಕಾಡು ಪ್ರಾಣಿಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ಆ ಮಾರ್ಗದಲ್ಲಿ ದಯವಿಟ್ಟು ಯಾರು ಹೋಗ್ಬೇಡಿ. ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ 4 ಮಾರ್ಗಗಳಿದೆ. ಉತ್ತನಹಳ್ಳಿ ಮೂಲಕ ರಸ್ತೆ ಮಾರ್ಗದಲ್ಲಿ ಹೋಗ್ಬೋದು, JLB ರಸ್ತೆ ಮೂಲಕ ನಾವು ಮೆಟ್ಲುಗಳ ಮುಖಾಂತರ ಹೋಗ್ಬೋದು, ಕಾರಂಜಿ ಕೆರೆ ಮೂಲಕ ಬಸ್ಸು ಮಾರ್ಗದಲ್ಲಿ ನಾವು ರಸ್ತೆ ಮಾರ್ಗದಲ್ಲಿ ನಾವು ಹೋಗ್ಬೋದು. ಇದರಲ್ಲಿ 2 ಅರಣ್ಯ ಮಾರ್ಗಗಳ ಮೂಲಕ ಚಾಮುಂಡಿ ಬೆಟ್ಟವನ್ನ ನಾವು ಹತ್ಬಹುದು. ಈ ಚಾಮುಂಡಿ ಬೆಟ್ಟ ಇದೆಯಲ್ಲ, ಇದನ್ನ ನಾವು ಯಾವುದೇ ದೃಷ್ಟಿ ಕೋನದಿಂದ ನೋಡಿದ್ರು, ಯಾವುದೇ ಭಾಗಗಳಿಂದ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ, ಹೀಗೆ ಯಾವುದೇ ಭಾಗ ಚಾಮುಂಡಿ ಬೆಟ್ಟವನ್ನ ನಾವು ಯಾವುದೇ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ ಯಾವುದೇ ಭಾಗಗಳಿಂದ ನೋಡಿದ್ರು ಸಹ ಅದು ನೋಡುಗರ ಒಂದು ಕಣ್ಮನವನ್ನ ಸೆಳೆಯುತ್ತೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಅಮ್ಮನ ಗರ್ಭಗುಡಿ ಗೋಪುರವನ್ನ ನಾವೀಗ ಹಿಂಭಾಗದಿಂದ ನೋಡ್ತಾ ಇದೀವಿ. ಅಂತಂದ್ರೆ ನೋಡಿ ಎಷ್ಟು ಭವ್ಯವಾಗಿದೆ. ಹಿಂದೆ ಎಲ್ಲ ಇಲ್ಲೆಲ್ಲ ಕಾರುಗಳು ಪಾರ್ಕ್ ಮಾಡ್ತಿದ್ರು.
ಆದ್ರೆ ಈ ವರ್ಷ ಇಲ್ಲಿ ಕಾರ್ ಪಾರ್ಕ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಮಹಿಷಾಸುರನ ಪ್ರತಿಮೆ ಇದೆಯಲ್ಲ, ಪ್ರತಿಮೆ ಹತ್ರನೇ ನಾವು ಪಾರ್ಕ್ ಅನ್ನ ಮಾಡ್ಬೇಕು. ಸುಂದರವಾಗಿರ್ತಕ್ಕಂಥ ಅರಣ್ಯ ಜೀವಿ ಅಂತಂದ್ರೆ ನಾವು ಹನುಮಂತರಾಯ ಅಂದ್ರೆ ಕೋತಿಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅವು ಸಹ ಭಕ್ತರಿಗೆ ಆಹ್ವಾನವನ್ನ ಕೊಡೋದ್ರ ಜೊತೆಯಲ್ಲಿ ಭಕ್ತರು ಕೊಟ್ಟಿರ್ತಕ್ಕಂಥ ಬಾಳೆಹಣ್ಣು ಇತ್ಯಾದಿಗಳನ್ನ ನಾವು ತಿನ್ನುತ್ತೆ. ಆದ್ರೆ ನೀವು ತಗೊಂಡು ಹೋಗ್ತಕ್ಕಂಥ ಬ್ಯಾಗ್, ವ್ಯಾನಿಟಿ ಬ್ಯಾಗ್ಗಳಿದೆಯಲ್ಲ, ಅದೆಲ್ಲ ಬಹಳ ಜೋಪಾನ. ಕುಡಿತಕ್ಕಂಥ ನೀರು ಜೋಪಾನ. ನೀವೇನೇ ತಗೊಂಡು ಹೋದ್ರು ಅದು ಕೋತಿಗಳ ಕೈಗೆ ಸಿಕ್ತಾ ಇರೋ ತರ ಮರಿಯಾಗಿ ಬಹಳ ಎಚ್ಚರಿಕೆಯಿಂದ ನೀವು ತಗೊಂಡು ಹೋಗಿ. ಇದಲ್ಲೇ ನೋಡಿ, ಚಾಮುಂಡಿ ಬೆಟ್ಟದ ಮೆಟ್ಲಿಂದ ನಾವು ಕೆಳಗೆ ಇಳಿಬೇಕಾದ್ರೆ ಅಲ್ಲಿ ನಮಗೆ ಭವ್ಯವಾಗಿರ್ತಕ್ಕಂಥ ಒಂದು ದಕ್ಷಿಣಾಮೂರ್ತಿಯ ಒಂದು ಚಿತ್ರವನ್ನ ಸಹ ನಾವು ನೋಡ್ತಿದೀವಿ. ಈಗ ಚಾಮುಂಡಿ ಬೆಟ್ಟ ಇದೆಯಲ್ಲ, ಚಾಮುಂಡಿ ಬೆಟ್ಟದಿಂದ ಕೆಳಗಡೆಗೆ ನಾವು ಇಳಿದಿದ್ದೀವಿ. ಸುಮಾರು ಒಂದು 150 ಮೆಟ್ಲಿಳಿದ ತಕ್ಷಣ ನಮ್ಗೊಂದು ಗುಡಿ ಗೋಪುರ ಕಾಣಿಸುತ್ತೆ. ಅಲ್ಲಿ ಇರ್ತಕ್ಕಂತಹ ಒಂದು ದಕ್ಷಿಣಾಮೂರ್ತಿಯ ಒಂದು ಚಿತ್ರ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ. ಬಹಳ ಭವ್ಯವಾಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಪ್ರವಾಸಿಗರು ನೋಡಬಹುದಾದ ಪ್ರೇಕ್ಷಣೀಯ ಸ್ಥಳಗಳು: ಚಾಮುಂಡೇಶ್ವರಿ ದೇವಸ್ಥಾನ, ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ, ಪ್ರವಾಸಿ ಮೈಸೂರು ವೀಕ್ಷಣೆಗೆ ಇರ್ತಕ್ಕಂಥ ಪ್ರವಾಸಿ ಗೋಪುರ, ಮಹಾಬಲೇಶ್ವರ ದೇವಸ್ಥಾನ, ಈಶ್ವರನ ಗುಡಿ, ನಂದಿ, ಶಿವನ ಗುಹಾಲಯ, ದೇವಿಕೆರೆ, ರಾಜೇಂದ್ರ ವಿಲಾಸ್ ಅರಮನೆ, ಅಯ್ಯಪ್ಪ ಸ್ವಾಮಿ ಟೆಂಪಲ್, ಗಣಪತಿ ಟೆಂಪಲ್, ಪ್ರವಾಸಿ ತಂಗು ಮಂಟಪಗಳು, ಮೈಸೂರು ಅರಮನೆ, ಗಣ್ಯ ವ್ಯಕ್ತಿಗಳು ಇರ್ತಕ್ಕಂಥ ಸಮಾಧಿಗಳು ಮತ್ತು ಬೃಂದಾವನಗಳು, ಅಂಜಲಿ ಆಶ್ರಮ, ಚಿತ್ಕಲಾಂಬಾ ದೇವಸ್ಥಾನ, ಇವೆಲ್ಲದನ್ನು ಸಹ ನಾವು ನೋಡಬಹುದು. ಅನ್ನದಾಸೋಹ ಪ್ರಸಾದ ನಿಲಯ, ಜಯಚಾಮರಾಜೇಂದ್ರ ಒಡೆಯರ ಪ್ರತಿಮೆ, ಚಾಮುಂಡಿ ಬೆಟ್ಟದ ಮಾರುಕಟ್ಟೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಬೆಟ್ಟವನ್ನ ಹೊತ್ಕೊಂಡಿದ್ದಾರೆ. ಇದೇನೋ ಬೆಟ್ಟ ಅಂತಂದ್ರೆ, ಈ ರಾಮ ಮತ್ತೆ ಲಕ್ಷ್ಮಣರಿಗೆ ಬಿಲ್ಲು ಬಾಣದಿಂದ ಸಾಕಷ್ಟು ತೊಂದರೆ ಆಗಿರುತ್ತೆ ಯುದ್ಧದಲ್ಲಿ ತೊಂದರೆ ಆದಾಗ ಅವರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಔಷಧಿ ಗಿಡ ಮೂಲಿಕೆಗಳು ಇರ್ತಕ್ಕಂಥ ಒಂದು ಪರ್ವತವನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಚಿತ್ರವನ್ನು ನೀವಿಲ್ಲಿ ನೋಡ್ತಿದ್ದೀರಾ. ಚಾಮುಂಡಿ ಬೆಟ್ಟದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ಗುಡಿಯನ್ನ ನೀವು ಇಲ್ಲಿ ನೋಡ್ತಿದ್ದೀರಾ. ಇದು ಮೆಟ್ಲಿಂದ ಇಳಿಬೇಕಾದ್ರೆ ಒಂದು 200 ಮೆಟ್ಲು ಇದೆಯಲ್ಲ, 200 ಮೆಟ್ಲುಗಳ ಹತ್ರ ನೀವು ಇದನ್ನ ನೋಡ್ಬೋದು. ಬಹಳ ಭವ್ಯವಾಗಿರ್ತಕ್ಕಂಥದ್ದು ನೋಡಿ. ಅಲ್ಲಿ ಒಂದು ಲಕ್ಷ್ಮಿನೂ ಸಹ ಇದೆ, ಅದಕ್ಕೆ ಗಜಲಕ್ಷ್ಮಿ ಅಂತ ಕರೀಬಹುದು. ಈ ಕಡೆ ಆ ಕಡೆ 2 ಆನೆಗಳಿವೆ. ಆನೆಗಳ ಮಧ್ಯದಲ್ಲಿ ಲಕ್ಷ್ಮಿನೂ ಸಹ ಇರ್ತಕ್ಕಂಥದ್ದನ್ನ ನೀವಿಲ್ಲಿ ನೋಡಬಹುದಾಗಿದೆ. ಬಹಳ ಜನ ಮೆಟ್ಲಿಂದ ಹತ್ಕೊಂಡ್ ಬರ್ತಾ ಇದ್ದಾರೆ. ಒಂದ್ ರೀತಿ ಹಸಿರನ್ನ ನಾವಿಲ್ಲಿ ನೋಡ್ಬೋದು. ಈ ಚಾಮುಂಡಿ ಬೆಟ್ಟದ 1,000ದಿಂದ ಹಿಡಿದು ನಂದಿವರೆಗೂ ಇಳಿಯೋದ್ರವರೆಗೂ ನಿಮಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ಹಸಿರು ಉದ್ಯಾನವನ. ಹಸಿರು ಉದ್ಯಾನವನ ಅಂತಂದ್ರೆ ಸಂಪೂರ್ಣವಾಗಿ ಹಸಿರಿರುತ್ತೆ. ಬಹಳ ಮನಸ್ಸಿಗೆ ಸಹ ನಮ್ಗೆ ಖುಷಿ ಆಗತ್ತೆ. ಅಲ್ಲಲ್ಲೇ ಕೂತ್ಕೊಳ್ಳೋದಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಮೆಟ್ಲುಗಳ ಅಕ್ಕಪಕ್ಕ ಅನೇಕ ಕಲ್ಲು ಬಂಡೆಗಳ ಮೇಲೆ ಕೂತ್ಕೊಂಡು ವಿಶ್ರಾಂತಿನ ತಗೊಂಡು ನಿಧಾನವಾಗಿ ಬೆಟ್ಟದ ಮೇಲಕ್ಕೆ ಹತ್ತತಕ್ಕಂಥದ್ದು, ಹಾಗೂ 1000 ಮೆಟ್ಲನ್ನ ಇಳಿಯುವಾಗ ಅಲ್ಲಿ ತಿರ್ಗಾ ವಿಶ್ರಾಂತಿನ ತಗೊಂಡು ಕೆಳಗಡೆಗೆ ಇಳಿತಕ್ಕಂಥದ್ದು, ಪ್ರತಿಯೊಂದು ಸೌಕರ್ಯನೂ ಸಹ ನಮ್ಮ ಈ ಚಾಮುಂಡಿ ಬೆಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಗೆಲ್ಲ ಬಹಳನೇ ಖುಷಿ ಕೊಡುತ್ತೆ. ಇದೆಲ್ಲ ಮೈಸೂರು ಮಹಾರಾಜರ ಕೊಡುಗೆ. ಇವತ್ತಿನ ದಿವಸ ಇದನ್ನ ನಮ್ಮ ಘನ ಸರ್ಕಾರದವ್ರು ಏನ್ ಮಾಡ್ತಾರೆ, ಅದನ್ನ ನಿರ್ವಹಣೆನ ಮಾಡ್ತಾರೆ. ವೀಕ್ಷಕರೇ, ನಾವೆಲ್ಲ ನೋಡ್ಬೋದು, ಅಲ್ಲಲ್ಲೇ ಪ್ಲಾಸ್ಟಿಕ್ ಬಾಟ್ಲುಗಳು, ಬೇಡದಿರ್ತಕ್ಕಂಥ ಪೇಪರ್ ಚೂರುಗಳು, ಬಿಸ್ಕೆಟ್ ಪೊಟ್ಟಣಗಳ ಚೂರುಗಳು, ಇದೆಲ್ಲ ಅದನ್ನು ಎಸ್ಬಿಟ್ಟು ಹೊರಟೋಗ್ತಾರೆ ನೋಡಿ. ನಂದಿ ಗುಡಿನೂ ಸಹ ಇಲ್ಲಿ ಇದೆ. ಇದೆಲ್ಲ ಅದನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಶುಚಿತ್ವದಿಂದ ಇಟ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿರುತ್ತೆ. ಶುಚಿತ್ವಕ್ಕೆ ಮೈಸೂರು ಅಂತಕ್ಕಂಥದ್ದು ನಂಬರ್ 1 ಆಗ್ಬೇಕು. ಈ ಚಾಮುಂಡಿ ಬೆಟ್ಟದಲ್ಲಿ ಪ್ರವಾಸಿಗರು ಏನೇನೋ ಬೇಡದೇ ಇರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಎಳೆದಿರ್ತಾರೆ. ಬಾಳೆಹಣ್ಣಿನ ಸಿಪ್ಪೆ, ಬೇರೆ ಬೇರೆ ಹಣ್ಣಿನ ಸಿಪ್ಪೆಗಳು, ಪ್ಲಾಸ್ಟಿಕ್ ಚೂರುಗಳು, ಪ್ಲಾಸ್ಟಿಕ್ ಬಾಟ್ಲುಗಳು, ಬಿಸ್ಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬೇಡದೇ ಇರ್ತಕ್ಕಂಥದ್ದೆಲ್ಲದನ್ನು ಚಾಮುಂಡಿ ಬೆಟ್ಟದಲ್ಲಿ ಪ್ರವಾಸಿಗರು ಬಂದಾಗ ಎಸ್ಬಿಟ್ಟು ಹೊರಟೋಗಿರ್ತಾರೆ. ಆತರ ಎಲ್ಲ ಮಾಡಬೇಡಿ ದಯವಿಟ್ಟು. ಯಾವುದೇ ಪದಾರ್ಥಗಳು ಇರತಕ್ಕಂಥ ಹಸಿರನ್ನ ನಾವು ಉಳಿಸ್ಕೊಳ್ಳೋಣ, ಪರಿಸರವನ್ನ ಉಳಿಸ್ಕೊಳ್ಳೋಣ. ಇಷ್ಟೆಲ್ಲ ಆದ್ಮೇಲೂ ಸಹ ಕ್ಲೀನ್ ಮೈಸೂರು ಸಿಟಿ ಅಂತಕ್ಕಂಥ ಒಂದು ಸಂಸ್ಥೆಯವರು ಏನ್ ಮಾಡ್ತಾರೆ, ಬಹಳ ಸಂಸ್ಥೆಯವರು ಚಾಮುಂಡಿ ಬೆಟ್ಟಕ್ಕೆ ಬರ್ತಕ್ಕಂಥ ಈ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿರ್ತಕ್ಕಂಥದ್ದು ಎಲ್ಲದನ್ನು ಕ್ಲೀನ್ ಮಾಡ್ತಾ ಬರ್ತಾರೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು
ಒಂದು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನವನ್ನ ಚಾಮುಂಡಿ ಬೆಟ್ಟದಲ್ಲಿ ನಾವು ಇದನ್ನ ನೋಡ್ಬೋದು. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ದತ್ತಾತ್ರೇಯ ಸ್ವಾಮಿ ಒಂದು ಗುಡಿ ಗೋಪುರವನ್ನ ನೀವಿಲ್ಲಿ ನೋಡ್ತಿದ್ದೀರ. ಇದ ಎಲ್ಲಿ ಸಿಕ್ಕತ್ತೆ ಅಂತಂದ್ರೆ ಇದೆಲ್ಲಾನು ಮೆಟ್ಲಿಂದ ನಾವು ಇಳಿದು ಬರ್ತೀವಲ್ಲ ಆ ಜಾಗದಲ್ಲಿ ನಮ್ಗೆ ಸಿಗುತ್ತೆ. ಈಗ ನೋಡಿ ನೀವು ದೇವಿಕೆರೆ ಅಂತ ಚಾಮುಂಡಿ ಬೆಟ್ಟದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ರಸ್ತೆ ಏನಾದ್ರು ಇದೆ ಅಂತಂದ್ರೆ ಬೆಟ್ಟದ ಎದುರುಗಡೆಯಿಂದ ಹೋಗ್ಬೇಕು, ಅಲ್ಲೊಂದು ಬೀದಿ ಸಿಗುತ್ತೆ. ಆ ಬೀದಿಯಿಂದ ಕೆಳಗಡೆಗೆ ಹೋದ್ರೆ ದೇವಿಕೆರೆಗೆ ಹೋಗ್ತಕ್ಕಂಥ ಮೆಟ್ಲಿದು. ಅಂದ್ರೆ ನಾವು ಬೆಟ್ಟ ಹತ್ತಿತೀವಿ, ದೇವಿಕೆರೆಗೆ ಮಾತ್ರ ಬೆಟ್ಟದಿಂದ ಕೆಳಕ್ಕೆ 200 ಮೆಟ್ಲು ನಾವು ಇಳಿತೀವಿ. ಇಳಿತಕ್ಕಂಥ ಮಾರ್ಗನು ಬಹಳ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಇಟ್ಟಿದ್ದಾರೆ. ನಾವು ಯಾರೇ ಭಕ್ತಾದಿಗಳು ಹೋದ್ರು ಸಹ ಇದನ್ನ ಹೀಗೆ ಸ್ವಚ್ಛತೆನ ಕಾಪಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ದಯವಿಟ್ಟು ಯಾರು ಯಾವುದೇ ಕಸ ಕಡ್ಡಿಗಳನ್ನ ಹಾಕ್ಬೇಡಿ, ಯಾವುದೇ ಬಿಸ್ಕೆಟ್ ಪ್ಯಾಕೆಟ್ಗಳನ್ನ ಹಾಕ್ಬೇಡಿ. ನೀಟಾಗಿ ಅದೆಲ್ಲ ಅದನ್ನು ಒಂದು ಬ್ಯಾಗಿಗೆ ತುಂಬಿಕೊಂಡು ನಾವು ಘನತ್ಯಾಜ್ಯವನ್ನ ಎಲ್ಲಿ ಹಾಕ್ಬೇಕೋ ಅಂತ ಜಾಗಕ್ಕೇನೆ ನಾವು ಅದನ್ನ ಹಾಕ್ಬೇಕೇ ವಿನಃ ನಮ್ಮ ಮೈಸೂರು ನಮ್ಮ ಹೆಮ್ಮೆ ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿರ್ತಕ್ಕಂಥ ಪ್ರಕೃತಿ ಸೌಂದರ್ಯವನ್ನ ನಾವು ಹಾಳು ಮಾಡೋದು ಬೇಡಿ. ಒಳ್ಳೆ ಸುಂದರವಾಗಿರ್ತಕ್ಕಂಥ ಆಮ್ಲಜನಕ ಸಿಗುತ್ತೆ, ಹಸಿರಾಗಿರ್ತಕ್ಕಂಥ ಕಾಡ್ ನಮ್ಗೆ ಸಿಗುತ್ತೆ. ದೇವಿಕೆರೆ ಅಂತಕ್ಕಂಥ ಒಂದು ದೇವಿಕೆರೆಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ವಿಹಂಗಮವಾಗಿರ್ತಕ್ಕಂಥ ನೋಟ. ದಸರಾ ಸಂದರ್ಭದಲ್ಲಿ ಇಲ್ಲಿ ದೇವಿಕೆರೆಯಲ್ಲಿ ಒಂದು ತೆಪ್ಪೋತ್ಸವನೂ ಸಹ ನಡೆಯುತ್ತೆ. ತೆಪ್ಪೋತ್ಸವದೊಂದಿಗೆ ದಸರಾ ಅಂತಕ್ಕಂಥದ್ದು ಮುಕ್ತಾಯ ಆಗುತ್ತೆ. ಮೈಸೂರಲ್ಲಿ ಏನೇ ಒಂದು ಉತ್ಸವ ಮಾಡ್ಬೇಕಾದ್ರು, ಏನೇ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕಾದ್ರು, ಏನೇ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಬೇಕಾದ್ರು ಅಲ್ಲಿ ಏನಿರುತ್ತೆ ಅಂತಂದ್ರೆ ಅಲ್ಲಿ ಬಹಳ ಸಂಸ್ಕೃತಿ ಇರುತ್ತೆ, ಆಚಾರಗಳಿರುತ್ತೆ, ಪದ್ಧತಿಗಳಿರುತ್ತೆ. ಆ ಪದ್ಧತಿಗಳ ಪ್ರಕಾರ ನಡೆಸೋದ್ರಿಂದ ನಮ್ಮ ಮೈಸೂರು ಏನಾಗಿದೆ ನಮ್ಮ ಹೆಮ್ಮೆಯ ತಾಣವಾಗಿದೆ. ನೋಡಿ ದೇವಿಕೆರೆ ಅಂತಕ್ಕಂಥದ್ದು ತೆಪ್ಪೋತ್ಸವ ಮಾಡ್ತಕ್ಕಂಥ ದೇವಿಕೆರೆ. ಇದು ತೆಪ್ಪೋತ್ಸವನ ಮಾಡ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ದೇವಿಕೆರೆಯನ್ನ ನಾವು ನೋಡ್ತಾ ಇದೀವಿ. ಇವತ್ತೇನ್ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಇದನ್ನ ಇನ್ನೂ ಅಚ್ಚುಕಟ್ಟು ಮಾಡಿದ್ದಾರೆ. ಆಷಾಢ ಶುಕ್ರವಾರ ಇರೋದ್ರಿಂದ ಬಹಳ ಶುಚಿತ್ವದಿಂದ ಇಟ್ಟಿರ್ತಾರೆ. ನಮ್ಮೆಲ್ಲರ ಕರ್ತವ್ಯ ಚಾಮುಂಡಿ ಬೆಟ್ಟವನ್ನ ಶುಚಿತ್ವವಾಗಿ ಇಡುವುದು ನಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ಎಲ್ಲಾ ಪ್ರವಾಸಿಗರು ಸಹ ನಮ್ಮ ಮೈಸೂರು ನಮ್ಮ ಹೆಮ್ಮೆ. ಯಾರಾದ್ರೂ ಬಂದು ನೋಡಿದ್ರೆ ಮೈಸೂರು ಏನಪ್ಪಾ ಇಷ್ಟೊಂದು ಚೆನ್ನಾಗಿದೆ, ದೇವಿಕೆರೆ ಹತ್ರಕ್ಕೆ ಹೋಗಿದ್ವಿ, ಅಲ್ಲಿರ್ತಕ್ಕಂಥ ನೀರು ಸ್ಫಟಿಕದಂತಿದೆ, ಮೈಸೂರಿನ ಜನ ಎಲ್ಲೂ ಕಸಾನೆ ಎಸೋದಿಲ್ಲ, ಬಹಳ ನೀಟಾಗಿ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ನಮಗೆ ಕೇಳ್ಬೇಕು. ಅವಾಗ ನಮ್ಗೆ ಹೆಮ್ಮೆನೂ ಸಹ ಆಗತ್ತೆ. ಆದ್ರೆ ಬಹಳ ಜನ ಪ್ರಯಾಣಿಕರಿಗೆ ಆಯ್ತಾ ಈ ಪರಿಸರದ ಪ್ರಜ್ಞೆ ಇರೋದಿಲ್ಲ. ಯಾರಿಗೆ ಪರಿಸರದ ಪ್ರಜ್ಞೆ ಇರೋದಿಲ್ಲ ಅಂತವ್ರಿಗೆ ಪರಿಸರದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸ ನಿಮ್ಮಿಂದಾನೇ ಪ್ರಾರಂಭ ಆಗ್ಲಿ. ನೀವೆಲ್ಲ ಚೆನ್ನಾಗಿರಿ, ಆಯ್ತೆ ಖುಷಿಯಾಗಿರಿ. ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಒಂದು ಆಷಾಢ ಪೂಜಾ ಮಹೋತ್ಸವಕ್ಕೆ ಶುಕ್ರವಾರ ದಿವಸನೇ ಹೋಗಿ. ಯಾರಿಗೆ ಶುಕ್ರವಾರ ಹೋಗೋದಿಕ್ಕಾಗೋದಿಲ್ಲ ಅಂತವ್ರು ಶನಿವಾರ ಭಾನುವಾರನು ಸಹ ಹೋಗ್ಬೋದು. ಇನ್ನು ದೇವಿ ಅಲಂಕಾರಗಳನ್ನ ತೆಗೆದಿರೋದಿಲ್ಲ. ಶನಿವಾರ ಭಾನುವಾರ ಸ್ವಲ್ಪ ರಶ್ ಕಡಿಮೆ ಇರುತ್ತೆ, ಆದ್ರೂ ಸಹ ವಿಶೇಷವಾಗಿರ್ತಕ್ಕಂಥ ಬಸ್ಸುಗಳು ಸಹ ಇರುತ್ತೆ. ಈ ದೇವಿಕೆರೆ ಹತ್ರ ನಾವೇನ್ ನೋಡ್ಬೋದು, ಒಂದು ಏರೋಪ್ಲೇನ್ ಸಿಗ್ನಲ್ ಟವರ್ ಅನ್ನ ನೋಡ್ಬೋದು. ಯಾತಕ್ಕೆ ಏರೋಪ್ಲೇನ್ ಟವರ್ ಸಿಗ್ನಲ್ ಅನ್ನ ಇಟ್ಟಿದ್ದಾರೆ ಅಂತಂದ್ರೆ ಮಂಡಕಳ್ಳಿ ಅಂತಕ್ಕಂಥದ್ದು ಮೈಸೂರಿನ ವಿಮಾನ ನಿಲ್ದಾಣ. ಯಾವುದೇ ಒಂದು ವಿಮಾನ ಬರ್ಬೇಕಾದ್ರೆ ಕತ್ತೆನಲ್ಲಿ ಚಾಮುಂಡಿ ಬೆಟ್ಟ ಅದಕ್ಕೆ ಕಾಣೋದಿಲ್ಲ. ಈ ವಿಮಾನದಲ್ಲಿ ಇರ್ತಕ್ಕಂಥ ಒಂದು ಸಿಗ್ನಲ್ ಎಲ್ಲ ಇದೆಯಲ್ಲ, ಇದು ಅದರದೇ ಆಗಿರ್ತಕ್ಕಂಥ ಪ್ರಖರವಾಗಿರ್ತಕ್ಕಂಥ ದೀಪಗಳು ಇದರಲ್ಲಿ ಇರ್ತವೆ, ವಿದ್ಯುತ್ ದೀಪಗಳು. ಅದು ಪ್ರಕಾಶಿಸೋದ್ರಿಂದ ಏನಾಗುತ್ತೆ, ವಿಮಾನಗಳು ಇಲ್ಲಿ ಚಾಮುಂಡಿ ಬೆಟ್ಟ ಇದೆ ಅಂತ ಅದಕ್ಕೆ ಗೊತ್ತಾದಾಗ ಪಕ್ಕದಲ್ಲಿ ಹಾದು ಹೋಗುತ್ತೆ. ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟದ ಒಂದು ರಕ್ಷಣೆಗೆ ಹಾಗೂ ವಿಮಾನದಲ್ಲಿ ಇರ್ತಕ್ಕಂಥ ಪ್ರಯಾಣಿಕರ ರಕ್ಷಣೆಗೆ ಇವ್ರೇನ್ ಮಾಡಿದ್ದಾರೆ ಅಂತಂದ್ರೆ ವಿಮಾನಕ್ಕೆ ಸಂಬಂಧಪಟ್ಟ ರೀತಿ ಒಂದು ಸಿಗ್ನಲ್ ಅಂದ್ರೆ ಅತ್ಯಂತ ಎತ್ತರವಾಗಿರ್ತಕ್ಕಂಥದ್ದು ಒಂದು ಟವರ್ ಅನ್ನು ಸಹ ಇಲ್ಲಿ ಇಟ್ಟಿರೋದನ್ನ ನೋಡ್ಬೋದು. ಇದು ದೇವಿಕೆರೆ ಸಮೀಪದಲ್ಲಿ ಇದೆ. ಇದು ಸಹ ಒಂದು ಪ್ರೇಕ್ಷಣೀಯವಾಗಿರ್ತಕ್ಕಂಥ ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥ ಟವರ್ ಆಗಿದೆ. ದೇವಿಕೆರೆ ಅಂತಕ್ಕಂಥದ್ದು ಏನಿದೆ, ಈ ದೇವಿಕೆರೆ ಅಂತಕ್ಕಂಥದ್ದು ನಾವೆಲ್ಲ ಖುಷಿ ಪಡ್ಬೇಕು. ಮೈಸೂರಲ್ಲಿ ಏನಿಲ್ಲ, ಮೈಸೂರಲ್ಲಿ ಕೆರೆ ಇದೆ, ಮೈಸೂರಲ್ಲಿ ಉದ್ಯಾನವನಗಳಿದೆ, ಮೈಸೂರಲ್ಲಿ ಬೆಟ್ಟ ಇದೆ, ಮೈಸೂರಲ್ಲಿ ವಿಮಾನ ನಿಲ್ದಾಣ ಇದೆ, ಮೈಸೂರಲ್ಲಿ ಕಾಡಿದೆ. ಎಲ್ಲ ಮೈಸೂರವ್ರಿಗಿರ್ತಕ್ಕಂಥ ಸಕಲ ಸುಖ ಸೌಂದರ್ಯಗಳು, ಸಕಲ ಸುಖ ಪ್ರವಾಸಿ ತಾಣಗಳು ಬೇರೆಯವರಲ್ಲಿ ನಮಗೆ ಸಿಗೋದು ಕಷ್ಟ. ಮೈಸೂರು ಅಂತಕ್ಕಂಥದ್ದು ಪ್ರವಾಸಿಗರಿಗೆ ಸ್ವರ್ಗ. ಮೈಸೂರು ಅರಮನೆ ಇರಬಹುದು, ಮೃಗಾಲಯ ಇರಬಹುದು, ಇದೆಲ್ಲ ನಾವು ಖುಷಿ ಪಡ್ಬೇಕು. ಹೀಗೆ ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂಥ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿ ತಿರ್ಗಿ ರಸ್ತೆ ಮಾರ್ಗವಾಗಿ ನಾವು ಮೈಸೂರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದೀವಿ. ನಾವು ಮತ್ತೆ ಆದಿತ್ಯ ಲೋಕೇಶ್ ಅವರು ಚಾಮುಂಡಿ ಬೆಟ್ಟಕ್ಕೆ ಈ ಆಷಾಢ ಶುಕ್ರವಾರದ ಪೂರ್ವಭಾವಿಯಾಗಿ ಬಂದಿದ್ದೀವಿ. ಪ್ರೇಕ್ಷಕರಿಗೆ ಯಾವ್ಯಾವ ರಸ್ತೆಗಳ ಮೂಲಕ ಹೋಗ್ಬೋದು, ಚಾಮುಂಡಿ ಬೆಟ್ಟದಲ್ಲಿ ಕೊಡ್ತಕ್ಕಂಥ ಸೌಕರ್ಯಗಳೇನೋ ಅದೆಲ್ಲದನ್ನು ನೀಟಾಗಿ ಬಳಸ್ಕೊಳ್ಳಿ, ಶುಚಿತ್ವದಿಂದ ಇಟ್ಕೊಳ್ಳಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಮನೆಯಾದ ಯೋಗ ಪ್ರಕಾಶ್ ಸಂಸ್ಕೃತಿ ಆದಿತ್ಯ ಲೋಕೇಶ್ ರವರು ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂಥ
ನಾವು JLB ರಸ್ತೆ ಮೂಲಕ ಹೋಗ್ತಾ ಇದೀವಿ. ಇದು ನಂಜನಗೂಡು ರಸ್ತೆ ಒಳಗಡೆಯಿಂದ ಹೋದ್ರೆ ಫಸ್ಟ್ JSS ಕಾಲೇಜ್ ನಮಗೆ ಸಿಗುತ್ತೆ. JSS ಕಾಲೇಜ್ ಒಳಗಡೆಯಿಂದ ಹೋಗ್ತಾ ನಮಗೆ ಪಿಂಜರಾಪೋಲು ಸಹ ಸಿಗುತ್ತೆ. ಇದು ಮೆಟ್ಟಲಿಂದ ಹೋಗ್ತಕ್ಕಂತ ಒಂದು ಸಂದರ್ಭದಲ್ಲಿ ನಮಗೆ ದೂರದಿಂದ ನೋಡಿದಾಗ ಸಿಗ್ತಕ್ಕಂತಹ ಒಂದು ಗುಡಿ ಇದು, ಅಂದ್ರೆ ಹೆಬ್ಬಾಗಿಲು. ಹೆಬ್ಬಾಗಿಲಲ್ಲಿರ್ತಕ್ಕಂಥ ಒಂದು ವಿಮಾನ ಗೋಪುರವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಏನ್ ತೋರಿಸುತ್ತೆ ಅಂತಂದ್ರೆ ಒಂದು ಹಸಿರಿನ ಮಧ್ಯೆ ಭವ್ಯವಾಗಿರ್ತಕ್ಕಂಥ ಒಂದು ಮಂಟಪ, ಮಂಟಪದ ಮೇಲೆ ಒಂದು ವಿಮಾನ ಗೋಪುರ, ವಿಮಾನ ಗೋಪುರದ ಬಲಬದಿನಲ್ಲಿ ಒಂದು ಗಣಪತಿಯ ಒಂದು ದೇವಸ್ಥಾನವೂ ಸಹ ಇದೆ. ಎಡಗಡೆ ಸಹ ಮಂಟಪಗಳನ್ನ ನಾವಿಲ್ಲಿ ನೋಡ್ತಿದ್ದೀವಿ. ಇದು ಚಾಮುಂಡಿ ಬೆಟ್ಟಕ್ಕೆ ಭಕ್ತಾದಿಗಳು ಜನಸಾಮಾನ್ಯರು ದರ್ಶನ ಭಾಗ್ಯಕ್ಕೆ ಮೆಟ್ಲುಗಳ ಮೂಲಕ ಹೋಗ್ತಕ್ಕಂತ ಒಂದು ದಾರಿ. ಇಲ್ಲಿ ಯಾರೋ ಒಬ್ರು ಪೂಜೆ ಮಾಡ್ತಿದ್ದಾರೆ. ಇವ್ರೇನ್ ಪೂಜೆ ಮಾಡ್ತಿದ್ದಾರೆ ಅಂತಂದ್ರೆ ಬೆಟ್ಟದ ತಳಭಾಗದಲ್ಲಿ ಇರ್ತಕ್ಕಂತಹ ಒಂದು ಚಾಮುಂಡೇಶ್ವರಿಯ ಒಂದು ವಿಗ್ರಹ ಇದೆ. ಆ ವಿಗ್ರಹಕ್ಕೆ ಒಂದು ಪ್ರಥಮ ಪೂಜೆಯನ್ನ ಮಾಡಿದ ನಂತರ, ನಮಸ್ಕಾರವನ್ನ ಮಾಡಿದ ನಂತರ, ಅಲ್ಲಿ ಧೂಪಗಳನ್ನ ಹತ್ತಿಸಿದ ನಂತರ ಭಕ್ತಿ ಪೂರ್ವಕವಾಗಿ ಈ ಚಾಮುಂಡಿ ಬೆಟ್ಟಕ್ಕೆ ಪ್ರತಿಯೊಬ್ಬರು ಹೋಗ್ತಕ್ಕಂತ ಒಂದು ಸಂಪ್ರದಾಯ ಮುಂಚಿನಿಂದ ಇದೆ. ನೋಡಿ, ನಾಡಿನ ಅಧಿದೇವತೆ ಮೂಲ ದೇವರಾಗಿರ್ತಕ್ಕಂಥ ಚಾಮುಂಡೇಶ್ವರಿಯ ಒಂದು ವಿಗ್ರಹವನ್ನ, ಸಿಂಹ ವಾಹಿನಿಯಾಗಿ ಕೊಡ್ತಕ್ಕಂಥ ವಿಗ್ರಹವನ್ನ ನೀವಿಲ್ಲಿ ನೋಡ್ತಿದ್ದೀರಾ. ಗಂಧದ ಕಡ್ಡಿ, ಕರ್ಪೂರಗಳನ್ನ ಇಲ್ಲಿ ಹಚ್ಚಿದ್ದಾರೆ. ಹಚ್ಚಿರ್ತಕ್ಕಂಥದನ್ನ ನಾವ್ ಇದನ್ನ ನೋಡಿ, ಇದಾದ ನಂತರ ನಾವು ಒಂದೊಂದೇ ಮೆಟ್ಟಿಲನ್ನ ಹತ್ತುತ್ತಿ ಒಟ್ಟು 1,000 ಮೆಟ್ಟಿಲುಗಳು ಚಾಮುಂಡಿ ಬೆಟ್ಟಕ್ಕಿದೆ. 1,000 ಮೆಟ್ಟಿಲನ್ನ ಹತ್ತತಕ್ಕಂತ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕ ಅನೇಕ ಕಟ್ಟೆಗಳನ್ನ ನಾವು ನೋಡ್ತೀವಿ. ಈ ಕಟ್ಟೆಗಳು, ಮಂಟಪಗಳು ಇದೆಲ್ಲ ಯಾತಕ್ಕೋಸ್ಕರ ಇಟ್ಟಿದ್ದಾರೆ ಅಂದ್ರೆ ಪ್ರಯಾಣಿಕರಿಗೆ ಏನಾದ್ರು ಸುಸ್ತಾದ್ರೆ, ಆಯಾಸವಾದ್ರೆ ಅವರೆಲ್ಲ ಕುಳಿತುಕೊಳ್ಳಿ ಅಂತಕ್ಕಂಥ ದೃಷ್ಟಿಯಿಂದ ಇಟ್ಟಿದ್ದಾರೆ. ಈಗ ನೋಡಿ, ಎಡಭಾಗದಲ್ಲೂ ಸಹ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಗುಡಿ ಗೋಪುರವನ್ನ ನೋಡ್ತಾ ಇದೀವಿ. ಇದೆಲ್ಲ ಏನು ಅಂದ್ರೆ ಪೂರ್ವ ಕಾಲದಲ್ಲಿ ಐತೆ, ಯಾರೇ ಎಲ್ಲಿಗೆ ಹೋಗ್ಬೇಕಾದ್ರು ಭಕ್ತಿ ಭಾವ ಬರ್ಲಿ ಅಂತಕ್ಕಂಥ ಒಂದು ದೃಷ್ಟಿನ ಇಟ್ಕೊಂಡು ಈ ತರ ಒಂದು ಗುಡಿ ಗೋಪುರಗಳನ್ನ ಕಟ್ತಾ ಇದ್ರು. ಆ ಗುಡಿ ಗೋಪುರ ಪಕ್ಕದಲ್ಲಿ ಬಿಳಿ ಕಂಬ ಇರ್ತಕ್ಕಂಥ ಒಂದು ತಂಗುದಾಣವನ್ನ ನೋಡ್ತಿದೀವಿ. ಇದು ಪ್ರಯಾಣಿಕರ ತಂಗುದಾಣ ಅಂತ ನಾವ್ ಇದನ್ನ ಕರಿತೀವಿ. ಈ ಪ್ರಯಾಣಿಕರ ತಂಗುದಾಣ ಏನು ಅಂತಂದ್ರೆ, ಈ ಆಷಾಢ ಮಾಸ ಮುಗಿದ ನಂತರ ಕೆಲವೊಂದು ಚಾಮುಂಡೇಶ್ವರಿ ಪೂಜೆ ಅಂತಾನು ಸಹ ಮಾಡ್ತಾರೆ. ಆಯುಧ ಪೂಜೆ ಆದ್ಮೇಲೂ ಕೆಲವರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ತಮ್ಮ ಹಿರಿಯರಿಗೆ ಅನೇಕ ಅಂತ್ಯಕ್ರಿಯೆಗಳ ಸಂಸ್ಕಾರಗಳನ್ನ ಮಾಡ್ತಾರೆ. ಅದೆಲ್ಲ ಮಾಡೋದಕ್ಕೆ ಇವ್ರಿಗೆ ಏನ್ ಬೇಕು ಅಂತಂದ್ರೆ, ಇವ್ರಿಗೆಲ್ಲ ಮಂಟಪಗಳು ಬೇಕು. ಈ ಮಂಟಪಗಳ ಒಳಭಾಗದಲ್ಲಿ ವಿಶಾಲವಾಗಿರ್ತಕ್ಕಂಥ ಪ್ರಾಂಗಣಗಳಿರುತ್ತೆ. ಅಲ್ಲಿ ಅಡಿಗೆಗಳನ್ನ ಮಾಡ್ಕೊಂಡು, ಊಟಗಳನ್ನ ಮಾಡ್ಕೊಂಡು ಸಂತೋಷ ಭರಿತರಾಗಿರ್ಲಿ ಅನ್ನೋ ದೃಷ್ಟಿಯಿಂದ ಈ ತಂಗುದಾಣಗಳಿಂದ ಬಹಳ ಹಿಂದೆನೆ ಇದನ್ನೆಲ್ಲದೂ ಮಾಡಿದ್ದಾರೆ. ಇದೆಲ್ಲ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ನಮ್ಮ ಮೈಸೂರಿನ ಜನ ಇದಾರಲ್ಲ, ಇವರು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಬರೀ ದೇವರ ದರ್ಶನ ಮಾಡ್ಕೊಂಡು ಬರೋದು ಮಾತ್ರ ಅಲ್ಲ, ಅಲ್ಲೇ ಅಡಿಗೆ ಮಾಡಿ, ಅಲ್ಲೇ ಊಟಗಳನ್ನ ಮಾಡಿ, ಮನೋರಂಜನಾತ್ಮಕವಾಗಿರ್ತಕ್ಕಂಥ ಅನೇಕ ಚಟುವಟಿಕೆಗಳಲ್ಲಿ ಇವರೆಲ್ಲ ತೊಡ್ಕೊಂಡು ಖುಷಿಯಾಗಿ ಬರ್ಲಿ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥವ್ರು ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಕಷ್ಟ ನಷ್ಟಗಳು, ದುಃಖ ದಮ್ಮಾನಗಳನ್ನ ಬಿಟ್ಟು ಈ ಗುಡಿ ಗೋಪುರಗಳಲ್ಲಿ ಅಡಿಗೆಗಳನ್ನ ಮಾಡ್ಕೊಂಡು ಒಟ್ಟಿಗೆ ಸಾಮಾನುಗಳನ್ನ ತಗೊಂಡು ಹೋಗ್ತಾರೆ. ಅಡಿಗೆಗೆ ಏನ್ ಸಾಮಾನುಗಳು ಬೇಕೋ, ತಿಂಡಿಗೆ ಏನ್ ಸಾಮಾನುಗಳು ಬೇಕೋ, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಎಲ್ಲದನ್ನು ತಗೊಂಡೋಗಿ, ಸ್ಟವ್, ಸೌದೆ ಒಲೆ ಪ್ರತಿಯೊಂದನ್ನು ತಗೊಂಡು ಹೋಗಿ ಈ ಗುಡಿ ಗೋಪುರಗಳಲ್ಲಿ ಏನ್ ಮಾಡ್ತಾರೆ, ಈ ಗುಡಿ ಗೋಪುರಗಳೇನಿದೆ ಅಲ್ಲಿ ಅಡಿಗೆಗಳನ್ನ ಮಾಡ್ತಾರೆ. ಹಾಗೂ ವಿಶ್ರಾಂತಿ ಪಡೆಯೋದಕ್ಕೆ ಇಲ್ಲಿ ಅನೇಕ ಕಲ್ಲು ಬಂಡೆಗಳಿದೆ, ಅನೇಕ ಕಟ್ಟೆಗಳು ಸಹ ಇದೆ. ಈ ಎಲ್ಲಾ ಕಟ್ಟೆಗಳ ಮೇಲೆ ಕುಳಿತುಕೊಳ್ತಕ್ಕಂಥದ್ದು, ಕಲ್ಲು ಬಂಡೆಗಳ ಮೇಲೆ ಕುಳಿತುಕೊಳ್ತಕ್ಕಂಥದ್ದು, ಆಟೋಟಗಳನ್ನ ಆಡ್ತಕ್ಕಂಥದ್ದು, ಅನೇಕ ಜಾನಪದ ಹಾಡುಗಳನ್ನ ಹೇಳ್ತಕ್ಕಂಥದ್ದು, ತಮಗೆ ಗೊತ್ತಿರತಕ್ಕಂಥ ಪ್ರತಿಭೆಗಳನ್ನ ಏನಿದೆ ಅದನ್ನ ಸಾದರಪಡಿಸತಕ್ಕಂಥದ್ದು, ಎಲ್ಲದಕ್ಕೂ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇಲ್ಲಿದೆ ಅಂತಂದ್ರೆ ಈ ಚಾಮುಂಡಿ ಬೆಟ್ಟದಲ್ಲಿ ಇದೆ. ಈ ಚಾಮುಂಡಿ ಬೆಟ್ಟನ ಹತ್ತೋದಕ್ಕಿಂತ ಮುಂಚೆ ನಮ್ಗೇನಾಗುತ್ತೆ, ಇಲ್ಲಿ ನೋಡಿ ಬಲಭಾಗದಲ್ಲಿ ಒಂದು ಗಣಪತಿ ದೇವಸ್ಥಾನವೂ ಸಹ ನಮಗೆ ಸಿಗುತ್ತೆ. ಶಕ್ತಿ ಗಣಪತಿ, ವಿದ್ಯಾ ಗಣಪತಿ ಅಂತ ನಾವು ಕರಿಬಹುದು. ಪೈಲ್ವಾನ್ರುಗಳು ಯಾರ್ಯಾರು ಇರ್ತಾರೆ ಅಂತವ್ರಿಗೆ ಶಕ್ತಿ ಬರ್ಬೇಕು ಅಂದ್ರೆ ಈ ಗಣಪತಿಗೆ ಪೂಜೆನ ಮಾಡ್ತಾರೆ. ಯಾರು ಪರೀಕ್ಷೆನಲ್ಲಿ ಪಾಸ್ ಮಾಡ್ಬೇಕು ಅಂತ ಶಿಕ್ಷಣಾರ್ಥಿಗಳು ಇರ್ತಾರೆ ಅಂತವ್ರು ಇದನ್ನ ವಿದ್ಯಾ ಗಣಪತಿ ಅಂತಾನು ಸಹ ಇದನ್ನ ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿನ ಬಹಳ ವರ್ಷಗಳಿಂದಾನು ಇದನ್ನ ಇಟ್ಕೊಂಡು ಬಂದಿದ್ದಾರೆ. ಇದರ ಸಂರಕ್ಷಣೆಗೋಸ್ಕರ ಏನ್ ಮಾಡಿದರೆ, ಈಗೆಲ್ಲ ಕಬ್ಬಣದಲ್ಲಿ ಇದರದೇ ಆಗಿರ್ತಕ್ಕಂಥ ರಕ್ಷಣಾತ್ಮಕ ಕ್ರಮಗಳನ್ನು ಸಹ ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೂ ಅಷ್ಟೇನೆ, ಈ ಕರೋನಾ ಪೀರಿಯಡ್ ಅಲ್ಲಿ ಬಹಳ ಜನ ಹೇಗೆ ಅಂದ್ರೆ ಹಾಗೆಲ್ಲ ಹತ್ಬಿಡ್ತಿದ್ರು, ರೋಗಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಮಾರ್ಗದಲ್ಲೂ ಸಹ ಕಬ್ಬಣದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಗೇಟ್ ಅನ್ನ ಮಾಡಿದ್ದಾರೆ. ಕೆಲವು ಸಲ ಪ್ರವೇಶವನ್ನ ನಿರ್ಬಂಧ ಮಾಡ್ಬೇಕಾದ್ರೆ, ಶುಚಿತ್ವಗಳನ್ನ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ 1 ಗಂಟೆ 2 ಗಂಟೆ ಈ ಗೇಟ್ಗಳನ್ನ ಹಾಕಿರ್ತಾರೆ. ಆದ್ರೂ ಸಹ ಪ್ರಯಾಣಿಕರಿಗೆ ತೊಂದರೆ ಆಗದೆ ಇರಲಿ ಅಂತ ಬಿಟ್ಟು ಚಿಕ್ಕದಾಗಿರ್ತಕ್ಕಂಥ ಇನ್ನೊಂದು ದ್ವಾರ ಇದೆ. ಆ ದ್ವಾರದ ಮೂಲಕ ಯಾರು ಬೇಕಾದ್ರೂ ಹೋಗ್ಬಹುದು. ಅಂದ್ರೆ ಸುಮ್ಮನೆ ಗುಂಪಾಗಿ ಹೋಗೋದ್ರಿಂದ ಅನೇಕ ರೋಗ ರುಜಿನಗಳು ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಗೇಟ್ ಅನ್ನ ಇಟ್ಟಿದ್ದಾರೆ. ಅದು ಕರೋನಾ ಪೀರಿಯಡ್ ಅಲ್ಲಿ ಇಟ್ಟಿರ್ತಕ್ಕಂಥ ಗೇಟ್, ಮುಂಚೆ ಇರ್ಲಿಲ್ಲ, ಇತ್ತೀಚೆಗೆ ಇಟ್ಟಿದ್ದಾರೆ.
ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಒಂದು ಗೋಪುರದಲ್ಲಿ ಒಂದು ಗಂಟೆಯನ್ನು ಅಳವಡಿಸಿದ್ದಾರೆ. ಪ್ರಥಮವಾಗಿ ಓಂಕಾರ ಮಾಡ್ತಕ್ಕಂಥ ಈ ಗಂಟೆನ ಯಾರು ಬಾರಿಸ್ತಾರೆ, ಬಾರಿಸಿದ ನಂತರ ಹೋಗೋದ್ರಿಂದ ಏನಾಗುತ್ತೆ, ಅವರ ಮನಸ್ಸಿಗೆ ಒಂದು ಆಹ್ಲಾದಕರ ಆಗತ್ತೆ, ಮನಸ್ಸಿಗೆ ಒಂದು ಸಂತೋಷ ಸಿಗತ್ತೆ, ಮನಸ್ಸಿಗೆ ಒಂದು ನೆಮ್ಮದಿನೂ ಸಹ ಸಿಗತ್ತೆ. ಹೀಗೆ ನಾವು ಚಾಮುಂಡಿ ಬೆಟ್ಟವನ್ನ ಹತ್ತತಕ್ಕಂತ ಒಂದು ಸಂದರ್ಭದಲ್ಲಿ ಬಲಭಾಗ ಮತ್ತು ಎಡಭಾಗದಲ್ಲಿ ಅನೇಕ ಮಂಟಪಗಳನ್ನ ನೋಡ್ತೀವಿ. ಇದೆಲ್ಲ ತಂಗು ತಾಣಗಳು ಹೌದು, ಪ್ರಯಾಣಿಕರಿಗೆ ಆಶ್ರಯ ತಾಣಗಳು ಹೌದು. ಪ್ರಯಾಣಿಕರು ಬಂದಿರತಕ್ಕಂಥವ್ರು ಅಡುಗೆಗಳನ್ನ ಮಾಡ್ಕೊಂಡು ಸಂತೋಷವಾಗಿರ್ತಕ್ಕಂಥ ಔತಣಕೂಟವನ್ನ ಏರ್ಪಡಿಸ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಕಟ್ಟಡಗಳು ಸಹ ಹೌದು. ಈ ಚಾಮುಂಡಿ ಬೆಟ್ಟಕ್ಕೆ ವಯೋಮಾನನೇ ಇಲ್ಲ. ಚಿಕ್ಕ ವಯಸ್ಸರಿಂದ ಹಿಡಿದು ವಯೋವೃದ್ಧರವರೆಗೂ ಚಾಮುಂಡಿ ಬೆಟ್ಟನ ಹತ್ತುತ್ತಾರೆ. ಅನೇಕ ಜನ ದೈಹಿಕ ಶಿಕ್ಷಕರು, ಅನೇಕ ಜನ ದೈಹಿಕ ಪಟುಗಳು, ಅನೇಕ ಜನ ಓಟಗಾರರು, ಜಮ್ನೇಷಿಯಂ ಪಟುಗಳು ಹಾಗೂ ಯೋಗ ಪಟುಗಳು ಇವರೆಲ್ಲ ಚಾಮುಂಡಿ ಬೆಟ್ಟವನ್ನ ಹತ್ತತಕ್ಕಂಥ ಪದ್ಧತಿನ ಇಟ್ಕೊಂಡಿದ್ದಾರೆ. ಕೆಲವರು ಪ್ರತಿನಿತ್ಯ ಹತ್ತುತ್ತಾರೆ, ಕೆಲವರು ಭಾನುವಾರಗಳಲ್ಲಿ ಮಾತ್ರ ಹತ್ತುತ್ತಾರೆ, ಇನ್ ಕೆಲವರು ಭಾನುವಾರ ಮತ್ತೆ ಶುಕ್ರವಾರ ಮತ್ತೆ ಮಂಗಳವಾರ ಅಂತ ವಾರದಲ್ಲಿ 3 ದಿನ ಇಟ್ಕೊಂಡು ಈ ಮೆಟ್ಲುಗಳನ್ನ ಹತ್ತುತ್ತಾರೆ. ಈ ಮೆಟ್ಲುಗಳನ್ನ ಹತ್ತೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರಪ್ರಥಮವಾಗಿ ನಮಗೆ ಒಳ್ಳೆ ಆಮ್ಲಜನಕನೂ ಸಹ ಸಿಗತ್ತೆ. ನೋಡಿ, ಇದೊಂದು ಅರಣ್ಯ ಇಲಾಖೆಯಲ್ಲಿ ಇಟ್ಟಿರ್ತಕ್ಕಂಥ ಒಂದು ಕಂಬವನ್ನ ಇಲ್ಲಿ ನೆಟ್ಟಿದ್ದಾರೆ. ಅರಣ್ಯ ಇಲಾಖೆ ಯಾತಕ್ಕೆ ನೆಟ್ಟಿದೆ ಅಂತಂದ್ರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥವ್ರು ಮೆಟ್ಲ ಮಾರ್ಗವಾಗಿ ಹೋಗಿ ಯಾವುದೇ ಕಾರಣಕ್ಕೂ ನೀವು ಅರಣ್ಯ ಮಾರ್ಗದಲ್ಲಿ ಹೋಗ್ಬೇಡಿ, ಅದೇ ಅರಣ್ಯ ರಕ್ಷಕರು ನಿಮ್ಮನ್ನ ಹಿಡ್ಕೊಳ್ಬಹುದು. ಚಾಮುಂಡಿ ಬೆಟ್ಟಕ್ಕೆ ರಕ್ಷಣೆ ಬೇಕು. ಯಾತಕ್ಕೆ ರಕ್ಷಣೆ ಬೇಕು ಅಂದ್ರೆ, ಚಾಮುಂಡಿ ಬೆಟ್ಟದಲ್ಲಿ ಕೆಲವು ಸಂದರ್ಭದಲ್ಲಿ ನಮ್ಗೆ ಭಯಂಕರವಾಗಿರ್ತಕ್ಕಂಥ ಹಾವುಗಳು, ಮುಂಗುಸೆಗಳು, ಇದಲ್ದೇನೆ ಚಿರತೆಗಳು ಸಹ ಸಿಕ್ಕಿರ್ತಕ್ಕಂಥ ಉದಾಹರಣೆಗಳು ಇದೆ. ಅದರಿಂದ ದಯವಿಟ್ಟು ಯಾರು ಹೇಗೆ ಹೋಗ್ಬೇಕಾದ್ರೂ ರಸ್ತೆ ಮಾರ್ಗದಲ್ಲಿ ಹೋಗಿ, ಇಲ್ಲ ಮೆಟ್ಲ ಮಾರ್ಗದಲ್ಲಿ ಹೋಗಿ ಅಂತ ಬಿಟ್ಟು ಅರಣ್ಯ ಇಲಾಖೆಯವರು ಏನ್ ಮಾಡಿದ್ದಾರೆ, ಅಲ್ಲಲ್ಲೇ ಸೂಚನಾ ಫಲಕಗಳನ್ನು ಸಹ ಹಾಕಿದ್ದಾರೆ. ಈಗ ನೋಡಿ, ಅನೇಕ ಪ್ರಯಾಣಿಕರು ಐತೆ ಯುವಕರು ಮತ್ತು ಯುವತಿಯರು ಚಾಮುಂಡಿ ಬೆಟ್ಟವನ್ನ ಹತ್ತುತ್ತಾರೆ. ಈ ಮಂಟಪಗಳು ನೋಡಿ ಎಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ನಾವು ಕೆಲವೊಂದು ಬೃಂದಾವನಗಳನ್ನ ನೋಡ್ಬೋದು. ಈ ಬೃಂದಾವನಗಳೆಲ್ಲ ಏನು ಅಂತಂದ್ರೆ, ಈ ಮೈಸೂರು ಮಹಾರಾಜರಿದ್ರಲ್ಲ ಅರಮನೆಗೆ ಸಂಬಂಧಪಟ್ಟ ರೀತಿ ಆ ಕಟ್ಟಡಗಳನ್ನ ಕಟ್ಟಿರ್ತಕ್ಕಂತಹ ಅನೇಕ ಕಾಂಟ್ರಾಕ್ಟರ್ಗಳು, ಅರಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಸಿಬ್ಬಂದಿಗಳು, ಅವರೆಲ್ಲ ಮೃತರಾದಾಗ ಲೆಫ್ಟಿನೆಂಟ್ ಕರ್ನಲ್ ಅಂತ ಕರಿತೀವಿ, ಸೈನ್ಯಾಧಿಪತಿಗಳು, ಅವರೆಲ್ಲ ಅರಮನೆಗೆ ಬಹಳ ದುಡಿದಿರ್ತಾರೆ. ಅಂತವ್ರದೆಲ್ಲಾ ಬೃಂದಾವನಗಳನ್ನ ನಾವಿಲ್ಲಿ ನೋಡ್ಬೋದು. ಅವ್ರಿಗೋಸ್ಕರ ಪ್ರತ್ಯೇಕವಾಗಿ ಗಣ್ಯ ವ್ಯಕ್ತಿಗಳಿಗೆ ಅವ್ರಿಗೊಂದು ಸ್ಮಶಾನ ಬೇಕಾಗಿತ್ತು, ಜಾಗ ಬೇಕಾಗಿತ್ತು ಅಂತ ಅವ್ರಿಗೆ ಸಮಾಧಿ ಮಾಡೋದ್ರ ಜೊತೆನಲ್ಲಿ ಒಂದೇ ರೀತಿಯ ಬೃಂದಾವನಗಳನ್ನ ಕಟ್ಟಿದ್ದಾರೆ. ಅದು ಸಹ ಅತ್ಯಂತ ಇತಿಹಾಸ ಪ್ರಸಿದ್ಧವಾಗಿದೆ. ನೋಡಿ, ಇಲ್ಲಿ ನಾವು ಮೇಸ್ತ್ರಿ ತಿಮ್ಮಯ್ಯಾಚಾರ್ ಅಂತ ಕಾಂಟ್ರಾಕ್ಟರ್ ಇದ್ರು, ಅರಮನೆ ಕಾಂಟ್ರಾಕ್ಟರ್ ಅವರು ಮೇಸ್ತ್ರಿ ತಿಮ್ಮಯ್ಯಾಚಾರ್, ಅವರ ಒಂದು ಬೃಂದಾವನವನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಇದೇ ರೀತಿ ಅನೇಕ ಮಂದಿ ಗಣ್ಯರು ಯಾರಿದ್ರು ಅಂತ ಅವ್ರದ್ದು ಏನಾದ್ರು ನೋಡ್ಬೇಕು ಅಂದ್ರೆ ಅವ್ರ ಮನೆತನದವರು ವರ್ಷಕ್ಕೊಂದ್ ದಿವಸ ಅವರ ಒಂದು ತಿಥಿ ಇರ್ತಕ್ಕಂಥ ದಿವಸಗಳಲ್ಲಿ ಅವರ ನೆನೆಸ್ಕೊಳ್ಳೋದ್ರ ಸಲುವಾಗಿ ಇಲ್ಲಿ ಬಂದು ಕುಳಿತು ಅದಕ್ಕೆ ನಮಸ್ಕಾರವನ್ನ ಮಾಡಿ ಊಟೋಪಹಾರಗಳನ್ನ ಮಾಡ್ಕೊಂಡು ಹೋಗ್ಲಿ ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಇಲ್ಲಿ ಬೃಂದಾವನವನ್ನು ಸ್ಥಾಪನೆ ಮಾಡಿದ್ದಾರೆ. ಅವ್ರ ಅಡಿಗೆ ಮಾಡ್ಕೊಳ್ಳೋದಕ್ಕೆ, ಅವರ ಮನಸ್ಸಿಗೆ ನೆಮ್ಮದಿನ ತಗೊಳ್ಳೋದಕ್ಕೆ, ತಮ್ಮ ಪೂರ್ವಿಕರನ್ನ ನೆನೆಸ್ಕೊಳ್ಳೋದಕ್ಕೆ ಅನೇಕ ತಂಗುದಾಣಗಳು ಸಹ ಇಲ್ಲಿರ್ತಕ್ಕಂಥದ್ದು ಇದರ ವಿಶೇಷತೆ ಆಗಿದೆ. ಮೈಸೂರಿನ ಮಹಾರಾಜರು ಏನೇ ಒಂದು ಕೆಲಸಗಳನ್ನ ಮಾಡ್ಬೇಕಾದ್ರೂ ಸಹ ಒಂದು ದಿವ್ಯ ದೃಷ್ಟಿ, ದೂರದೃಷ್ಟಿನ ಇಟ್ಕೊಂಡು ಮೈಸೂರಿನ ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಮಾಡಿದರೆ ಅನ್ನೋದನ್ನ ನಾವು ಯಾರು ಮರಿಬಾರ್ದು. ಈ ಎಲ್ಲ ಮಂಟಪಗಳಿದೆಯಲ್ಲ, ಇದೆಲ್ಲಾನು ಅತ್ಯಂತ ಪಾರಂಪರಿಕವಾಗಿದೆ. ಇದರ ಒಂದು ಸಂರಕ್ಷಣೆ ಇದೆಯಲ್ಲ, ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಕೇವಲ ನಾವು ಸರ್ಕಾರಕ್ಕಾಗ್ಲಿ ಜಿಲ್ಲಾಡಳಿತಕ್ಕಾಗ್ಲಿ ಹೇಳೋದ್ರಲ್ಲಿ ಪ್ರಯೋಜನ ಇರೋದಿಲ್ಲ. ಇದೆಲ್ಲ ಶುಚಿತ್ವವಾಗಿ ನಾವು ಇಟ್ಕೊಳ್ಬೇಕು. ಇಟ್ಕೊಳ್ಳೋದ್ರ ಜೊತೆನಲ್ಲಿ ನಮ್ ಕೈನಲ್ಲಿ ಏನಾಗತ್ತೆ, ನಾವೇನ್ ಮಾಡಬಹುದು ಅನ್ನೋದನ್ನ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿ ಈ ಮಂಟಪಗಳ ಒಂದು ಪಾರಂಪರಿಕತೆ ಏನಿದೆ ಇದನ್ನ ಕಾಪಾಡ್ತಕ್ಕಂಥ ನಿಟ್ಟಲ್ಲಿ ಪ್ರತಿಯೊಬ್ಬ ನಾಗರಿಕರು ಸಹ ಕೈ ಜೋಡಿಸ್ಬೇಕು. ಯಾತಕ್ಕೆ ಅಂದ್ರೆ ನಮ್ಮ ಮೈಸೂರು ಅಂತಂದ ತಕ್ಷಣ ನಮ್ಗೆ ಚಾಮುಂಡಿ ಬೆಟ್ಟ, ಅಲ್ಲಿರ್ತಕ್ಕಂಥ ಮಂಟಪಗಳು, ಅಲ್ಲಿರ್ತಕ್ಕಂಥ ಬೃಂದಾವನಗಳು, ಅಲ್ಲಿರ್ತಕ್ಕಂಥ ದೇವಸ್ಥಾನಗಳು, ಅಲ್ಲಿರ್ತಕ್ಕಂಥ ದೇವಿ ಕೆರೆ, ಹೀಗೆ ಮಹಿಷಾಸುರನ ಒಂದು ಪ್ರತಿಮೆ, ಹೀಗೆ ಗುಡಿ ಗೋಪುರಗಳು, ಹೀಗೆ ಹಲವಾರು ನಮ್ಮ ಕಣ್ಣಿಗೆ ಕಟ್ಟುತ್ತೆ. ಆ ಕಣ್ಣಿಗೆ ಕಟ್ಟತಕ್ಕಂಥದ್ದು ಕೇವಲ ನಮ್ಮ ಪೀಳಿಗೆನವರು ನೋಡಿದ್ರೆ ಮಾತ್ರ ಸಾಲದು, ಮುಂದಿನ ಪೀಳಿಗೆನವರು ಸಹ ನಾವು ಅವ್ರಿಗೆ ಬಿಟ್ಟು ಹೋಗ್ಬೇಕಾಗಿದೆ. ಯಾಕೆಂದ್ರೆ ಹಿಂದಿನವರು ನಮಗೆ ಸಾವಿರಾರು ವರ್ಷಗಳಿಂದ ಇದನ್ನ ಬಿಟ್ಕೊಟ್ಟಿದ್ದಾರೆ. ಇನ್ ಮುಂದಕ್ಕೆ ನಾವುಗಳು ಸಹ ಇವ್ರಿಗೆ ಇದೆಲ್ಲ ಬಿಟ್ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ಬೇಕು ಅಂದ್ರೆ ಇವತ್ತಿನ ದಿವಸದಿಂದಾನೇ ನಾವು ರಕ್ಷಣಾತ್ಮಕವಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಬೇಕು. ನಾವು ಪ್ರತಿ ಸಲ ಹೇಳ್ತಕ್ಕಂಥದ್ದೇನು ಅಂದ್ರೆ, ಈ ಮೆಟ್ಲುಗಳಿರ್ಬೋದು, ಈ ತಂಗುದಾಣಗಳಿರ್ಬೋದು, ಅಡುಗೆ ಮಾಡ್ತಕ್ಕಂಥದ್ದಿರ್ಬೋದು, ಎಲ್ಲದನ್ನು ಮಾಡಿ ಕಟ್ಟ ಕಡೆದಾಗಿ ನೀವು ಹೋಗ್ತಾ ಅತ್ಯಂತ ಶುಚಿತ್ವವನ್ನ ಕಾಪಾಡಿ. ಶುಚಿತ್ವತೆ ಇದ್ರೆ ಮಾತ್ರ ನಾವು ಬೆಟ್ಟಕ್ಕೆ ಹೋಗ್ಬೋದು, ಬೆಟ್ಟದಲ್ಲಿ ನಾವು ಖುಷಿನ ಪಡ್ಬೋದು.
ಅಶುದ್ಧತೆ ಇದ್ರೆ ಅದೆಲ್ಲ ಕಸ ಗುಡಿಸಿ ನಾವು ತಿರ್ಗಾ ಅಲ್ಲಿ ಮನೋರಂಜನೆ ಮಾಡ್ತೀವಿ ಅಂತಂದ್ರೆ ನಮ್ಗೆ ಸಾಧ್ಯನೇ ಇಲ್ಲ. ಯಾರೇ ಆಗ್ಲಿ ಯಾವುದೇ ಪ್ಲಾಸ್ಟಿಕ್ ಲೋಟಗಳ ಹಾಕ್ತಕ್ಕಂಥದ್ದು, ಪ್ಲಾಸ್ಟಿಕ್ ಪದಾರ್ಥಗಳನ್ನ ಹಾಕ್ತಕ್ಕಂಥದ್ದು, ಬೇಡದೇ ಇರ್ತಕ್ಕಂಥ ವಸ್ತುಗಳನ್ನ ತಂದು ಚಾಮುಂಡಿ ಬೆಟ್ಟದಲ್ಲಿ ಎಸೆಯತಕ್ಕಂಥದ್ದು, ಇಂಥ ಕೆಲಸಗಳನ್ನ ಮಾಡಬೇಡಿ. ಪ್ರತಿಯೊಬ್ಬರು ಸಹ ಪ್ರಕೃತಿ ಪ್ರಿಯರಾಗಿ, ಆರೋಗ್ಯ ಪ್ರಿಯರಾಗಿ ಅಂತ ಬಿಟ್ಟು ಸಂದೇಶವನ್ನ ಕೊಡ್ತಾ ಇದೀವಿ. ತಂಗುದಾಣಗಳನ್ನ ಬಹಳ ನೀಟಾಗಿ ಇಟ್ಕೊಳ್ಳಿ, ಬೃಂದಾವನಗಳನ್ನ ಬಹಳ ನೀಟಾಗಿ ಇಟ್ಕೊಳ್ಳಿ. ಚಾಮುಂಡಿ ಬೆಟ್ಟಕ್ಕೆ ಹತ್ತತಕ್ಕಂಥವ್ರು ಅತ್ಯಂತ ಸುಖವಾಗಿ ತಮ್ಮ ಶರೀರವಾಗಿ ವಿಶ್ರಾಂತಿಗಳನ್ನ ಕೊಡಿ, ಸಂತೋಷದಾಯಕವಾಗಿರಿ. ನಿಮ್ಗೆ ಬೇಕಾಗಿರ್ತಕ್ಕಂಥ ಹಾಡುಗಳನ್ನ ಹೇಳಿ, ಮನೋರಂಜನಾತ್ಮಕವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿ, ನಿಮ್ಗೆಲ್ಲಾನು ಬಹಳ ಒಳ್ಳೇದಾಗಲಿ. ಚಾಮುಂಡಿ ಬೆಟ್ಟದ ಮೆಟ್ಲಿಂದ ನಾವೀಗ ಕೆಳಕ್ಕೆ ಇಳೀತಾ ಇದೀವಿ. ಕೆಳಕ್ಕೆ ಇಳಿಬೇಕಾದ್ರೂ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು. 2 ಕಂಬಗಳನ್ನ ನೋಡ್ತಾ ಇದೀವಿ, ಅದ್ರ ಮೇಲೆ ಹೊದಿಕೆಯನ್ನು ಸಹ ಹಾಸಿದ್ದಾರೆ. ಇದೆಲ್ಲ ಏನು ಅಂದ್ರೆ ಗುಡಿ ಗೋಪುರಗಳು ಅಂತ ನಾವೇನ್ ಕರಿತೀವಿ. ಆ ಗುಡಿ ಗೋಪುರಗಳು, ತಂಗುದಾಣಗಳು, ಆಶ್ರಯ ತಾಣಗಳು, ಮನೋರಂಜನಾತ್ಮಕವಾಗಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳು. ಒಂದು ಬೆಟ್ಟಕ್ಕೆ ದೇವಿಯ ದರ್ಶನವನ್ನ ಮಾಡ್ಬೇಕು ಅಂದ್ರೆ ನಾವು ಸಂತೋಷಪ್ರದವಾಗಿ ಹೋಗ್ಬೇಕು, ಸಂತೋಷಪ್ರದವಾಗಿ ಹಿಂತಿರುಗಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಈ ಕೊಡುಗೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸಂಸ್ಕೃತಿ, ಮೈಸೂರಿನ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೂಲಕ ಇದನ್ನ ನಾವು ಸಾದರಪಡಿಸಿದೀವಿ. ಆದಿತ್ಯ ಲೋಕೇಶ್ ಸಂಸ್ಕೃತಿ, ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಅನ್ನ ಪ್ರತಿಯೊಬ್ಬರು ದಯಮಾಡಿ ನೋಡಿ, ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಷ್ಟೇ ಸರ್.